ಐಡೆಂಟಿಟಿ ನಿಮ್ಮ ಥಾಟ್ ಪ್ರೊಸೆಸ್ ಹುಟ್ಟೋದೇ ಆ ಥರ ಒಂದು ನೇಚರಲ್ಲಿ ಆ್ಯಕ್ಚುಲಿ. ಅದಕ್ಕೆ ನಮ್ಮ ಋಷಿ ಮುನಿಗಳು ಅಥವಾ ಯಾವುದೇ ವಿವೇಕಾನಂದರಾಗಲಿ, ರಾಮತೀರ್ಥರಾಗಲಿ, ಅಥವಾ ನೀವು ಯಾರನ್ನೇ ತಗೊಳ್ಳಿ, ಎಲ್ಲೋದ್ರು ಅವರೆಲ್ಲ ನೇಚರ್ಗೆ ಹೋಗಿಲ್ಲ. ಕರೆಕ್ಟ್. ನೇಚರಲ್ಲಿ ಹೋಗ್ತಿರೋದು, ಕಾಡು ಬಿಟ್ಟು ಹೋಗಿದ್ದು. ಹಳ್ಳಿಯಿಂದ ದಾಟಿದ್ರೆ ಅಲ್ಲಿ ಮರಗಳಿರೋದು, ಅದು ಕಾಡಾಗಿ ಹೋಯ್ತು ಹೊರತು ಎಲ್ಲ ಕಾಡಿಗೆ ಹೋಗ್ತಾ ಇರಲಿಲ್ಲ. ಪ್ರಶಾಂತತೆ ಬೇಕಾಗಿತ್ತು. ಸೈಂಟಿಸ್ಟ್ ಎಲ್ಲಿ ಹೋಗ್ತಾರೆ, ಏನೋ ಒಂದು ಇನ್ವೆನ್ಷನ್ ಒಂದು ಕಂಡುಹಿಡಿಬೇಕಾದ್ರೆ ಎಲ್ಲಿ ಹೋಗ್ತಾರೆ ಅವರು? ಸಾಲಿಟ್ಯೂಡ್ ತಾನೇ ಹೋಗ್ಬೇಕು. ಅದೇ ಥರ ಇವರು ಇಂಟರ್ನಲ್ ಸೈನ್ಸ್ ಗೊತ್ತಾಗಬೇಕು ಅಂದರೆ ಸಾಲಿಟ್ಯೂಡಲ್ಲಿ ನೀವು ರಿಫ್ಲೆಕ್ಟ್ ಮಾಡೋಕೆ ಅಲ್ಲೇ ಹೋಗ್ಬೇಕಾಗಿತ್ತು. ಸೊ ಅದು ನೇಚರ್ ಬೇಕು ಮ್ಯಾಮ್. ನಾವು ಕೊನೆಗೆ ಏನೇ ಮಾಡಿ ನಾವು ಎಷ್ಟೇ ಒಂದು ಗ್ರೋತ್ ಏನೇ ಮಾಡಿದ್ರು ಕೊನೆಗೆ ನಾವು ಪ್ರಶಾಂತತೆಗೆ ಬರಬೇಕು. ಅಂಡ್ ದಟ್ ಈಸ್ ವಾಟ್ ಎವ್ರಿ ಸಿಟಿ ಪ್ರಾಮಿಸಸ್. ಬೆಳಕು ಅಥವಾ ಪ್ರಾಣಿ ಪಕ್ಷಿಗಳನ್ನ ಉಳಿಸ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನೀವು ಆಕ್ಟಿವಿಸಮ್ ಅಲ್ಲಿ ಅಥವಾ ಪ್ರೊಟೆಸ್ಟ್ಗಳು ಇದೆಲ್ಲ ಆದಾಗ ಜನ ಕಮ್ಮಿ ಕಾಣಿಸ್ತಾರೆ. ಆಯ್ತಾ, ಒಂದು ಮೂವಿ ಹೀರೋ ಬರ್ತೀನಿ ಇದು ಅಂತ ಹೇಳಿದ್ರೆ ವಿಚ್ ಇಸ್ ಎನಾಕ್ಟೆಡ್, ಒಂದು ಇಶ್ಯೂನ ಎನಾಕ್ಟ್ ಮಾಡಿ ಸುಮ್ಮನೆ ತೋರ್ಸೋದಕ್ಕೆ ಜನ ಸೇರ್ತಾರೆ. ಬಟ್ ರಿಯಲ್ ಇಶ್ಯೂಸ್ ಆಗ್ತಾ ಇದೆ ಇದು ಅಂತ ಹೇಳಿದ್ರೆ ಜನ ಬರೋದೇ ಇಲ್ಲ. ಅದು ತಪ್ಪು. ಅದನ್ನೇ ಹೇಳ್ತಾ ಇರೋದು. ಮೌಢ್ಯ ಅಂತ ಹೇಳಿಸ್ಕೊಡೋದು ಯಾವಾಗತ್ತೆ ಗೊತ್ತಾ? ನಾವು ಅರ್ಥ ಮಾಡ್ಕೊಳ್ದಿರಾ ಅದನ್ನ ಪ್ರಾಕ್ಟೀಸ್ ಮಾಡೋದಿದೆಯಲ್ಲ, ದಟ್ ಈಸ್ ವೇರ್ ಇಟ್ ಬಿಕಮ್ಸ್ ಅ ಮೌಢ್ಯ. ಸೊ ಅದಕ್ಕೆ ಟೈಮ್ ಕೊಟ್ಟು ನಾವು ಟೈಮ್ ಟೆಸ್ಟೆಡ್ ಆಗಿ ಅದನ್ನ ಅನಲೈಸ್ ಮಾಡ್ಬೇಕು ಆಕ್ಚುಲಿ. ಯಾಕೆ ಇವತ್ತು ನಮಗೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಇವಾಗ ನಮ್ಗೆ ಹೇಳ್ತಾ ಇದ್ದಾರೆ ರೆಸ್ಪೆಕ್ಟ್ ಮಾಡಿ ಅಂದ್ಬಿಟ್ಟು. ನಾವು ಡಿವಿನಿಟಿ ನೋಡ್ತೀವಪ್ಪ ನೀರಲ್ಲಿ. ಇವತ್ತು ಬಾಗಿನ ಕೊಡ್ತೀವಿ, ಪೂಜೆ ಮಾಡ್ತೀವಿ ಅಂತ ಹೇಳಿ. ಏನಕ್ಕಂದ್ರೆ ಕಾಡನ್ನ ದೇವ್ರ ಕಾಡು ಅಂತ ಹೇಳ್ತೀವಿ. ಅಂದ್ರೆ ಏನು ಅಂದ್ರೆ ಎಲ್ಲಾದ್ರದಕ್ಕೂ ಮೂಲ. ಆಮೇಲೆ ನಾವು ನಮ್ಮ ವೇದಾಂತದಲ್ಲಿ ಅಥವಾ ಏನೇ ವಿಚಾರದಲ್ಲಿ ಆಕ್ಚುಲಿ ಅದರಲ್ಲೇ ನಾವು ಆಕ್ಚುಲಿ ಪ್ರಕೃತಿ ಪೂಜಕರೇ ಆಕ್ಚುಲಿ. ಯಾಕಂದ್ರೆ 200 ವರ್ಷ ನಾವು ಗುಲಾಮ್ಗಿರಿ ಮಾಡಿದೀವಿ ಬ್ರಿಟಿಷರ್ ಅವ್ರಿಗೆ. ಎಷ್ಟು ಸಣ್ಣ ವಿಚಾರ. ಅಷ್ಟು ದೊಡ್ಡ ಕಂಟ್ರಿ ನೀವು ಹೋಗಿ ನಾವು ಆ ಕಸ್ತೂರಿಬಾ ಅವರು ಅಥವಾ ಗಾಂಧೀಜಿ ಅವರು ಅವ್ರ PAಗಳು ಇದ್ದಿದ್ದ ಜಾಗ ನೋಡ್ಬಿಟ್ರೆ ಇದೇನೋ ಈ ಥರ ಜಾಗದಲ್ಲಿ ಇದ್ರ ಇಲ್ಲಿ ಇಷ್ಟು ದೊಡ್ಡ ಫೈಟ್ ಆಯ್ತಾ ಅನ್ಸುತ್ತೆ. ಎಲ್ಲ ಜನರೇಷನ್ ಈ ಥರ ಚಾಲೆಂಜಸ್ ಬರುತ್ತೆ. ವೆಸ್ಟರ್ನ್ ಘಾಟ್ಸು, ದಾಂಡೇಲಿ ಇದು ಬಂದ್ರೆ ಮನಸ್ಸು ಅಷ್ಟು ನೋಡಿ ನನ್ನ ಕೈಯೆಲ್ಲ ರೋಮ ಆಗ್ತಾ ಇದೆ ನೋಡಿ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ ಡೈವರ್ಸಿಟಿ ಇಸ್ ವೇರ್ ಇದು ಆಪ್ಷನ್ ಕಮ್ಸ್. ಸ್ವರ್ಗ. ನಿಮ್ ಕರ್ನಾಟಕ ಇದೆಲ್ಲ ಅದು ತುಂಬಾ ಚೆನ್ನಾಗಿ ಮಾಡಿದ್ರೆ. ಅದು ಒನ್ ವರ್ಡ್ ಒನ್ ಸ್ಟೇಟ್ ಮೆನಿ ವರ್ಡ್ ಅಂತ ಹೇಳ್ತಾರ. ಅದು ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಎಂತ ಒಂದು ಬಯೋಡೈವರ್ಸಿಟಿ ಇದಿದೆ ಅಂದ್ರೆ ಆಕ್ಚುಲಿ ನಾನೇ ಕೆಲವು ಸರಿ ನೋಡಿದ್ದೀನಿ. ಬೇರೆಯವರ ನಮ್ಮನ್ನು ನೋಡಿ ಕರ್ನಾಟಕದವ್ರು ಎಲ್ಲ ಇಟ್ಕೊಂಡು ತಿರುಗ್ತಾ ಇದ್ದಾರೆ. IT ಇದೆ, ಕಾಡಿದೆ, ನೀರಿದೆ, ಇದಿದೆ ಅಂತ ಹೇಳ್ತಾರೆ. ನಮಸ್ಕಾರ. ಝಿ ವೈಬ್ಸ್ ಪಾಡ್ಕಾಸ್ಟ್ನಲ್ಲಿ ಇವತ್ತು ನಾವು ಪ್ರಕೃತಿ ಕುರಿತಂತೆ ಮಾತಾಡ್ತಾ ಇದ್ದೀವಿ. ನಾವು ಉಸಿರಾಡೋ ಗಾಳಿಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಾವು ಪ್ರಕೃತಿಯಿಂದ ಪಡ್ಕೊಳ್ತಾ ಇದ್ದೀವಿ. ಅದೇ ಪ್ರಕೃತಿ ಮಾತೆಗೆ ನಾವು ಏನನ್ನೂ ಕೂಡ ವಾಪಸ್ ಕೊಡ್ತಿಲ್ಲ. ಇದೇ ನಿಸರ್ಗ ಮುಂದೊಂದು ದಿವಸ ಸಿಡಿದಿದ್ರೆ ಖಂಡಿತವಾಗ್ಲೂ ಅದನ್ನು ತಡೆದುಕೊಳ್ಳುವಂಥ ಶಕ್ತಿ ಈ ಮಾನವನಿಗಿಲ್ಲ. ಹಾಗಾಗಿ ಇವತ್ತು ಪ್ರಾಜೆಕ್ಟ್ ವೃಕ್ಷ ಫೌಂಡೇಶನ್ನ ಸಂಸ್ಥಾಪಕರಾಗಿರುವಂಥ ವಿಜಯ್ ನಿಶಾಂತ್ ಅವರು ಭಾಗಿಯಾಗಿದ್ದಾರೆ. ಪ್ರಕೃತಿಯ ಕುರಿತಂತೆ ಅವ್ರ ಜೊತೆ ಮಾತಾಡೋಣ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಪ್ರಕೃತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕಾರಣ ಏನು ಅಂತ ನೋಡೋದಾದರೆ, ಇದೇ ಪ್ರಕೃತಿಯಿಂದ ನಿಸರ್ಗದಿಂದ ನಿರಂತರವಾಗಿ ನಾವು ಬೇಕಾದಷ್ಟು ಅಂಶಗಳನ್ನು ಪಡ್ಕೊಳ್ತಾನೆ ಇದ್ದೀವಿ. ಆದರೆ ನಮ್ಮ ಕೊಡುಗೆ ಏನಾದರೂ ಇದೆ ಅಂತ ಹೇಳಿದ್ರೆ ಶೂನ್ಯ, 0. ಹಾಗಾಗಿ ಈ ಪ್ರಕೃತಿ ಮತ್ತು ಮಾನವ ಅಂದಾಗ ಆ ಸಂಘರ್ಷದ ಬಗ್ಗೆ ಏನು ಹೇಳೋದು ಬಯಸ್ತೀರಿ ಅಂತ? ಮ್ಯಾಮ್, ನಿಜವಾಗ್ಲೂ ಹೇಳಬೇಕಂದ್ರೆ ನಿಮಗೆ ಗೊತ್ತಿದೆ, ಇವಾಗ ಒಂದು ಭೂಮಿ ಹುಟ್ಟಿದಾಗ್ಲಿಂದ ಈಗಿನವರೆಗೂ ನೀವೇನೇ ತಗೊಂಡ್ರು ಬೇರೆ ಯಾವುದೇ ಸ್ಪೀಶೀಸ್ ಜೊತೆ ಕಾನ್ಫ್ಲಿಕ್ಟ್ ಇಲ್ಲ. ಎನ್ವೈರನ್ಮೆಂಟು ಇದು ಅಂದರೆ ನೋಡಿ ಎಲ್ಲ ಪೂರಕವಾಗಿದೆ. ಇವಾಗ ನೀರಲ್ಲಿರೋ ಮೀನಾಗಲಿ ಅಥವಾ ಕಾಡಲ್ಲಿರೋ ಆನೆ ಆಗಲಿ ಅದ್ರ ಕೆಲಸನ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡು ಅದನ್ನು ಕಾಪಾಡ್ಕೊತಾ ಬರ್ತಾ ಇದ್ದಾರೆ. ಇಟ್ಸ್ ಓನ್ಲಿ ಹ್ಯೂಮನ್ ಇಂಟ್ರಾಕ್ಷನ್ ಇಸ್ ವಾಟ್ ಈಸ್ ಮೇಕಿಂಗ್ ದ ಬರ್ಡನ್ ಆನ್ ದ ಎನ್ವೈರನ್ಮೆಂಟ್. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇವಾಗೆಲ್ಲ ಮರೆತು ನಾವು ಆರಾಮಾಗಿ ಉಲ್ಲಾಸವಾಗಿ ತಿರುಗ್ತಾ ಇದೀವಿ. ಎಲ್ಲರೂ ನೆನ್ಸ್ಕೊಬೇಕು 2020 ಏನಾಗಿತ್ತು ಅಂದ್ಬಿಟ್ಟು. ನೋಡಿ, ಯೋಚನೆ ಮಾಡಿ, ಕೋವಿಡ್ ಟೈಮಲ್ಲಿ ಏನಾಗಿತ್ತು. ಎಲ್ಲರೂ ಎನ್ವೈರನ್ಮೆಂಟ್ ಬಗ್ಗೆನೇ ನನಗೆ ಒಂದು 150 ಕಾಲು ಬಂದಿದೆ. ಏನಕ್ಕೆ ಅಂದರೆ ವಿಜಯ್, ನೀವು ಅವಾಗ ಹೇಳ್ಬೇಕಾದ್ರೆ ಎನ್ವೈರನ್ಮೆಂಟ್ ಬಗ್ಗೆ, ಗಾಳಿ ಇದ್ರ ಬಗ್ಗೆ ಎಲ್ಲ ಹೇಳ್ಬೇಕಾದ್ರೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ಆಕ್ಸಿಜನ್ ಸಿಲಿಂಡರ್ಗೆ ನಾವು ಎಷ್ಟು ಒದ್ದಾಡ್ತಾ ಇದ್ದೀವಿ ಅನ್ನೋದು ಹೇಳಿದ್ರೆ ಮಾತಿದೆಯಲ್ಲ, ದಟ್ ಶೋಸ್, ಅದು ನಮಗೆ ತೋರಿಸ್ಕೊಡುತ್ತೆ ನಾವು ಎಷ್ಟು ಸಣ್ಣ ಅಂದ್ಬಿಟ್ಟು. ಒಂದು ಲಿಮಿಟೇಷನ್. ಯಾರು ನಾವು ಹೊರಗೆ ಕೂಡ ಹೋಗಕ್ಕಾಗದೆ ಅನ್ನೋ ಒಂದು ಪರಿಸ್ಥಿತಿ. ಮಕ್ಕಳನ್ನ ಹೊರಗಡೆ ಕಳಿಸ್ತೀವಿ ಅನ್ನೋ ಕೂಡ ಪರಿಸ್ಥಿತಿ ಇರಲಿಲ್ಲ. ಅವ್ರಿಗೆಲ್ಲ ಮಾಸ್ಕ್ ಹಾಕಿ. ಐ ಥಿಂಕ್ ನೋ ಜನರೇಷನ್ ಹ್ಯಾಸ್ ಸೀನ್ ಸಚ್. ನಾವು ಏನಂದ್ರೆ ಬರೀ ಮೂವೀಸ್ ಅಲ್ಲಿ ನೋಡ್ತಾ ಇದ್ವಿ. ನನಗೆ ಕೆಲವು ಸತಿ ಅನ್ಸ್ಬಿಟ್ಟಿದೆ, ಈ ಆಕ್ಸಿಜನ್ ನ ಸಿಲಿಂಡರ್ ಹಿಡಿದಿಡೋ ತಂತ್ರಜ್ಞಾನ ಬಂತಲ್ಲ, ಅದೇ ರಾಂಗ್ ಅಂತ. ಅಲ್ಲಿವರೆಗೂ ಮುಂದುವರಿಬಾರ್ದಿತ್ತೇನೋ ನಾವು ಅಂತ. ಖಂಡಿತ ಅದು ಹೇಳದೆ
ನೀವು ಹೇಳೋ ಪ್ರಕಾರನೇ ಇದು, ಬಟ್ ಬೇಡ ಆ ಥರ ಆಗೋದು ಬೇಡ. ಯಾಕಂದ್ರೆ ಏನೋ ಒಂದು ಆಲ್ಟರ್ನೇಟಿವ್ಸ್ ಇರುತ್ತೆ, ಒಳ್ಳೇದಿರುತ್ತೆ. ಜೀವನ ಅನ್ನೋದು ಏನಂದ್ರೆ ನೇಚರ್ ಹಂಗೆ ಇನ್ಸ್ಪಿರೇಷನಲ್ ಆಕ್ಚುಲಿ. ಈಗ ಎಲ್ಲರೂ ನಾವು ಬರೀ ಅದರಿಂದ ಏನೋ ಒಂದು ಗ್ರಾಸ್ ಆಗಿ ಏನೋ ಒಂದು ಹಣ್ಣು, ಕಾಯಿ, ವುಡ್ ಇದು ತಗೊಳ್ತೀವಿ ಅನ್ನೋದಕ್ಕಿಂತ ನೇಚರ್ ಅನ್ನೋದೇ ಒಂದು ಏನ್ ಹೇಳ್ತೀರಾ ಇನ್ಸ್ಪಿರೇಷನ್ ಆಕ್ಚುಲಿ ತಗೊಂತಿದೀವಿ, ಹಂಗೆ ಬ್ಯಾಲೆನ್ಸ್ ರಿಟರ್ನ್ ಮಾಡ್ತಿದೀವಿ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ದಟ್ ಈಸ್ ವೇರ್ ದ ಪ್ರಾಬ್ಲಮ್ ಕಮ್ಸ್ ಅಲ್ಲ. ಇವಾಗ ನಾನು ಏನಕ್ಕೆ ಈ ಮಾತು ಹೇಳ್ತೆ ಅಂದ್ರೆ, ಇವಾಗ ಬೆಂಗಳೂರು ಅಂತ ನಗರದಲ್ಲಿ ನಾನು ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗೆ ಇದಕ್ಕೆಲ್ಲ ಹೋದಾಗ ಅಥವಾ ಯಾರನ್ನೋ ಒಂದು ಹೊರಗಿನಿಂದ ಬಂದವ್ರು ಇಲ್ಲಿ ಮಾತಾಡ್ಸ್ಬೇಕಾದ್ರೆ ಅವ್ರಿಗೇನಾದ್ರೂ ಒಂದು 10 ಮರ ಗೊತ್ತಾ ನಿಮ್ಗೆ ಒಂದು ಅಂತ ಹೇಳಿದ್ರೆ, ಒಂದು ಸ್ಕೂಲಲ್ಲಿ ನಾನು ಇದುವರೆಗೂ ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲಿ ಈ ಮರ ನನಗೆ ಗೊತ್ತು ಅಂತ ಕಾನ್ಫಿಡೆಂಟ್ ಆಗಿ ಹೇಳಿಲ್ಲ. ಅಂದ್ರೆ ಅಷ್ಟು ಡಿಟ್ಯಾಚ್ ಆಗಿದ್ದಾರೆ ಆಕ್ಚುಲಿ. ಅಷ್ಟು ಡಿಟ್ಯಾಚ್ ಆದ್ಮೇಲೆ ಹೆಂಗೆ ಅವ್ರು ನಮ್ಮ ಕಾಡು, ನೀರು, ಬೆಳಕು ಅಥವಾ ಪ್ರಾಣಿ ಪಕ್ಷಿಗಳನ್ನ ಉಳಿಸ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನೀವು ಆಕ್ಟಿವಿಸಮ್ ಅಲ್ಲಿ ಅಥವಾ ಪ್ರೊಟೆಸ್ಟ್ಗಳು ಇದೆಲ್ಲ ಆದಾಗ ಜನ ಕಮ್ಮಿ ಕಾಣಿಸ್ತಾರೆ. ಆಯ್ತಾ, ಒಂದು ಮೂವಿ ಹೀರೋ ಬರ್ತೀನಿ ಇದು ಅಂತ ಹೇಳಿದ್ರೆ ವಿಚ್ ಇಸ್ ಎನಾಕ್ಟೆಡ್, ಒಂದು ಇಶ್ಯೂನ ಎನಾಕ್ಟ್ ಮಾಡಿ ಸುಮ್ಮನೆ ತೋರ್ಸೋದಕ್ಕೆ ಜನ ಸೇರ್ತಾರೆ. ಬಟ್ ರಿಯಲ್ ಇಶ್ಯೂಸ್ ಆಗ್ತಾ ಇದೆ ಇದು ಅಂತ ಹೇಳಿದ್ರೆ ಜನ ಬರೋದೇ ಇಲ್ಲ ಆಕ್ಚುಲಿ. ಹೌದು, ಐ ಕಂಪ್ಲೀಟ್ಲಿ ಅಗ್ರಿ. ಯಾಕೆಂದ್ರೆ ಮಕ್ಕಳು ಅನ್ನುವಂಥ ಪದಪ್ರಯೋಗ ಮಾಡಿದ್ದಕ್ಕೆ ನೀವು ವಿದ್ಯಾರ್ಥಿಗಳು ಅಂದಾಗ ಹಾಲೆಲ್ಲಿ ಸಿಗುತ್ತೆ ಅಂದ್ರೆ ನಂದಿನಿ ಪಾರ್ಲರು, ಅಕ್ಕಿ ದಿನಸಿ ಎಲ್ಲಿ ಸಿಗುತ್ತೆ ಅನ್ನೋದಾದ್ರೆ ದಿನಸಿ ಅಂಗಡಿ. ಇದರ ಆನ್ಸರ್ಸ್ಗಳು ಇರ್ತಾವ್ರಿಗೆ. ಅವ್ರಿಗೆ ಎಲ್ಲಿಂದ ಅದು ಎಲ್ಲಿಂದ ಬರ್ತಾ ಇದೆ ನೀರು ಬೆಂಗಳೂರಿಗೆ ಬಂದು ಪೈಪಲ್ಲಿ ಇವತ್ತು ನೀವು ಟ್ಯಾಪ್ ಓಪನ್ ಮಾಡಿದ್ರೆ ಬರುತ್ತೆ. ಅದು ವೆಸ್ಟರ್ನ್ ಘಾಟ್ಸ್ ಇಂದ ಮಳೆಗಳಿಂದ ಆಗಿ ಅದು ನಿಮ್ಗೆ ಕೂರ್ಗಲ್ಲಾಗಿ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಎಷ್ಟು ವರ್ಷ ತಗೊಂಡಿದೆ, ಎಷ್ಟು ಟೈಮ್ ಹಿಡಿದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆಮೇಲೆ ನೀವೇ ಯೋಚನೆ ಮಾಡಿ ಮ್ಯಾಮ್, ನಾವೆಲ್ಲಾನು ಏನನ್ನೋದು ಮಾಡಿಫಿಕೇಶನ್ ಮಾಡ್ತಾ ಇದೀವಿ ಥ್ರೂ ಅವರ್ ಇಂಟೆಲಿಜೆನ್ಸ್ ಆಕ್ಚುಲಿ. 1 ಇಂಚ್ ನೀರು, ಒಂದು ಮಳೆ ಹನಿ ಆಗಲಿ, ಒಂದು ಇಷ್ಟು ಇದು ಗಾಳಿನ ನಾವು ರೀಕ್ರಿಯೇಟ್ ಮಾಡೋಕ್ಕಲ್ಲ ನ್ಯಾಚುರಲ್ ಆಗಿ. ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್. ನೋಬಡಿ ಈಸ್ ರಿಯಲೈಸಿಂಗ್ ಇಟ್. ಯೂಸ್ ಮಾಡ್ತಾನೆ ಇದೀವಿ, ಬಟ್ ಲುಕ್ ಅಟ್ ಬೇರೆ ನೀವು ಯಾವುದೇ ನೋಡಿ ಎಲ್ಲದಕ್ಕೂ ನಿಮಗೆ ಶಾರ್ಟೇಜ್ ಆಗುತ್ತೆ. ನಾವು ಖನಿಜ ತೆಗಿತೀವಿ ಅಂತಂದ್ರೆ ಶಾರ್ಟ್ ಆಗುತ್ತೆ ಆಕ್ಚುಲಿ, ಅಥವಾ ಏನೋ ಒಂದು ಎನರ್ಜಿ ಪ್ರೊಡ್ಯೂಸ್ ಮಾಡಿದ್ರೆ ಶಾರ್ಟ್ ಆಗುತ್ತೆ ಆಕ್ಚುಲಿ, ಎಲ್ಲೋ ಒಂದ್ಸಲ ಎಕ್ಸಾಸ್ಟ್ ಆಗುತ್ತೆ. ಬಟ್ ನೇಚರ್ ನೋಡಿ ಹೆಂಗೆ ರೀಕ್ರಿಯೇಟ್ ಮಾಡಿ 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 ಸೋ ಟೈರ್ಲೆಸ್ಲಿ ವರ್ಕಿಂಗ್ ಫಾರ್ ಅಸ್ ಆಕ್ಚುಲಿ. ಅದನ್ನ ನಾವು ಯಾರು ಇದು ಮಾಡ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಕಾಲೇಜಸ್ ಸ್ಕೂಲ್ಗೆ ಹೋದಾಗ ಕೇಳ್ತೀನಿ ಡಿಗ್ರಿ ಸ್ಟೂಡೆಂಟ್ಸ್ಗೆಲ್ಲ, ಏನಪ್ಪಾ ನೀನು ಇದು ನೀನು ಇವಾಗ ಇಂಜಿನಿಯರಿಂಗ್ ಮುಗಿಸ್ತೀಯಾ ಇಲ್ಲ ಡಾಕ್ಟರ್ ಮುಗಿಸ್ತೀಯಾ, ಇದು ನೀನು ಆದ್ಮೇಲೆ ಏನು ಮಾಡ್ಬೇಕಂದ್ರೆ, ಸರ್ ನಾನೆಲ್ಲ ಸಂಪಾದನೆ ಮಾಡ್ತೀನಲ್ಲ ಸರ್, ಆ ಫಸ್ಟ್ ಸಂಬಳನೋ ಅಥವಾ ಏನೋ ಬಂದರೆ ನಮ್ಮ ತಂದೆ ತಾಯಿಗೆ ಕೊಡ್ತೀನಿ, ನಮ್ಮ ತಂದೆ ತಾಯಿಗೆ ಇದು ತಗೊಡ್ತೀನಿ ಅದು ತಗೊಡ್ತೀನಿ, ಆಮೇಲೆ ಅವ್ರಿಗೆ ಇದೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ ಹೆಂಗೆ ಒಬ್ಬ ತಂದೆ ತಾಯಿ ಹುಟ್ಟು ಇದು ಎಲ್ಲ ಕೊಟ್ಟಿದ್ರಂತ ಎಷ್ಟು ಚೆನ್ನಾಗಿ ಲೆಕ್ಕ ಹಾಕ್ತಾರೆ. ನೇಚರ್ ನೀನು ಹುಟ್ಟಿದ ತಕ್ಷಣ ನಿನ್ನ ಆಕ್ಸಿಜನ್ನ ಕೊಡುತ್ತೆ, ನಿನ್ನ ಬಾಡಿ ಟೆಂಪ್ರೇಚರ್ಗೆ ಅಡ್ಜಸ್ಟ್ ಆಗುತ್ತೆ, ಆಯ್ತಾ, ನಿನಗೆ ಎಲ್ಲಾನು ಒದಗಿಸುತ್ತೆ ಆ್ಯಕ್ಚುಲಿ. ಬಟ್ ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ, ಯಾಕಂದರೆ ಎಲ್ಲ ಫ್ರೀ ಬರುತ್ತೆ. ದಿಸ್ ಇಸ್ ದ ರೀಸನ್. ಫ್ರೀ ಬರುತ್ತೆ, ಏನಕ್ಕೆ ತಲೆ ಕೆಡಿಸ್ಕೊಬೇಕು? ಮರ ತಾನೇ ಕಡಿದ್ರೆ ಇನ್ನೊಂದು ಹಾಕ್ಬೋದು. ದಟ್ ಈಸ್ ಸಿ. ಅದಕ್ಕೆ ನಮ್ಮ ರಿಲಿಜಿಯನ್ ಅಲ್ಲಿ, ನಮ್ಮ ಹಿಂದೂ ಕಲ್ಚರಲ್ಲಿ ಅದಕ್ಕೆ ಅದನ್ನೆಲ್ಲ ದೇವರು ಅಂತ ಹೇಳಿದ್ರು ಆಕ್ಚುಲಿ. ದೇವರು ಅಂದ್ರೆ ಏನು? ನೀವು ಕೇಳಿದ್ ಕೊಡ್ತಾರೆ ಅಲ್ವಾ? ಕಲ್ಪವೃಕ್ಷ ಅಂತ ಯಾಕಂದ್ರು, ಅದನ್ನ ನಾರಿಂದನೂ ಏನೋ ಒಂದು ಬಟ್ಟೆ ಮಾಡ್ಬೋದು, ಗೋಣಿ ಮಾಡ್ಬೋದು, ತೆಂಗಿನಕಾಯಿಂದ ಚಟ್ನಿ ಮಾಡ್ಬೋದು, ಗರಿಯಿಂದ ಇದು ಕಲ್ಪವೃಕ್ಷದ ಡೆಫಿನೇಷನ್. ಅದು ಈಸ್ಕೊಂಡಿದ್ದಕ್ಕೆಲ್ಲ ನಿಮ್ಗೆ ಏನೋ ಒಂದು ಟರ್ನ್ ಮಾಡೋದಕ್ಕೆ ಕಲ್ಪವೃಕ್ಷ ಅಂತ ಹೇಳಿದ್ರು. ಆ ವ್ಯಾಲ್ಯೂ ಸಿಸ್ಟಮ್ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಂಬಂದ್ರು. ಹೆಂಗೆ ನಮ್ಮ ಮದುವೆಗಳಲ್ಲಿ ಆ ಸಸಿ ಇಡೋದು, ಆ ತೆಂಗಿನಕಾಯಿ ತರೋದು, ಅದ್ರದ್ದು ಹೂವನ್ನ ಕಟ್ಟೋದು, ಆಕ್ಚುಲಿ ಅದ್ರದ್ದು ಇಂಪಾರ್ಟೆನ್ಸ್ನ ಹೇಳೋದು, ಅಥವಾ ಯಾರೋ ಬಳೆ ಹಾಕೋರ್ನ ಅವ್ರನ್ನೇ ಯಾಕೆ ಬರಬೇಕಾಗಿದ್ದು ಅದು ಆ ಗ್ಲಾಸ್ ಮಟೀರಿಯಲ್ನ ತಂದು ಅವರು ಆ ಸೀಸನಲ್ಲಿ ಮಾಡಿ ಅದನ್ನು ಕರೆಕ್ಟಾಗಿ ತಂದು ಅದು ಆ ಟ್ರೆಡಿಷನ್ ಕಲ್ಚರ್ನ ಬಿಲ್ಟಪ್ ಮಾಡಿ ಅವರೇ ಹಾಕ್ಬೇಕು ನಿಮಗೆ. ಹಳೆ ಕಾಲದಲ್ಲಿ ಗೊತ್ತಲ್ಲ, ಅವರೇ ಹಾಕ್ಬೇಕು ನಿಮ್ಗೆ, ಅವಾಗಲೇನೆ ಅದು ಬಳೆ ಹಾಕ್ಬೇಕು. ಆಮೇಲೆ ಸತ್ತಾಗ ಆ ಟಮಟೆ ಹೊಡಿಯೋರ್ಗೊಂದು ದುಡ್ಡು, ಆ ಹೂವು ಕಟ್ಟೋರ್ಗೊಂದು, ಆ ಇದ್ರು ಕಟ್ಟೋರಿಗೆ, ಇದು ಸಸ್ಟೈನಬಲ್ ಆಗಿ ಅವಾಗಿಂದ ನಡ್ಕೊಂಬಂದಿತ್ತು. ಬಟ್ ಇದು ಮಾಡರ್ನಿಟಿ, ಇದು ಅದು ಇದು ಅಂತ ಹೇಳಿ ಇವರು ತಿರುಚಿ ಅದನ್ನೇ ಮತ್ತೆ ಇನ್ನೊಂದು ಇದರಲ್ಲಿ ಕಾಂಕಾಷನ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಮೌಢ್ಯನೂ ಲೇಬಲ್ ಕೊಡ್ತಾರೆ ನೋಡಿ, ಅದು ತಪ್ಪು. ಅದನ್ನೇ ಹೇಳ್ತಾ ಇರೋದು. ಮೌಢ್ಯ ಅಂತ ಹೇಳಿಸ್ಕೊಡೋದು ಯಾವಾಗುತ್ತೆ ಗೊತ್ತಾ? ನಾವು ಅರ್ಥ ಮಾಡ್ಕೊಳ್ದಿರಾ ಅದನ್ನ ಪ್ರಾಕ್ಟೀಸ್ ಮಾಡೋದಿದೆಯಲ್ಲ, ದಟ್ ಈಸ್ ವೇರ್ ಇಟ್ ಬಿಕಮ್ಸ್ ಅ ಮೌಢ್ಯ. ಸೊ ಅದಕ್ಕೆ ಟೈಮ್ ಕೊಟ್ಟು ನಾವು ಟೈಮ್ ಟೆಸ್ಟೆಡ್ ಆಗಿ ಅದನ್ನ ಅನಲೈಸ್ ಮಾಡ್ಬೇಕು ಆಕ್ಚುಲಿ. ಯಾಕೆ ಇವತ್ತು ನಮ್ಗೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇವಾಗ ನಮ್ಗೆ ಹೇಳ್ತಾ ಇದ್ದಾರೆ ರೆಸ್ಪೆಕ್ಟ್ ಮಾಡಿ ಅಂದ್ಬಿಟ್ಟು. ನಾವು ಡಿವಿನಿಟಿ ನೋಡ್ತೀವಪ್ಪ ನೀರಲ್ಲಿ, ಇವತ್ತು ಬಾಗಿನ ಕೊಡ್ತೀವಿ, ಇವತ್ತು ಬಾಗಿನೇ ಕೊಡ್ತೀವಿ, ಪೂಜೆ ಮಾಡ್ತೀವಿ ಅಂತ ಹೇಳಿ. ಏನಕ್ಕಂದ್ರೆ ಕಾಡನ್ನ ದೇವ್ರ ಕಾಡು ಅಂತ ಹೇಳ್ತೀವಿ. ಅಂದ್ರೆ ಏನು ಅಂದ್ರೆ ಎಲ್ಲಾದ್ರದಕ್ಕೂ ಮೂಲ. ಆಮೇಲೆ ನಾವು ನಮ್ಮ ವೇದಾಂತದಲ್ಲಿ ಅಥವಾ ಏನೇ ವಿಚಾರದಲ್ಲಿ ಆಕ್ಚುಲಿ ಅದರಲ್ಲೇ ನಾವು ಆಕ್ಚುಲಿ ಪ್ರಕೃತಿ ಪೂಜಕರೇ ಆಕ್ಚುಲಿ. ಆಯ್ತು, ನಾನು ಕಂಪ್ಲೀಟ್ಲಿ ನಿಮ್ಮ ಮಾತನ್ನು ಒಪ್ಕೊಳ್ಳೋದಾದ್ರೆ
ನೀರಲ್ಲಿ ಗಾಳಿಯಲ್ಲಿ ಪ್ರತಿಯೊಂದರೂ ಕೂಡ ಡಿವೈನಿಟಿ ನೋಡು ನಾವು. ಈಗ ನದಿ ವಿಚಾರಕ್ಕೆ ಬರೋದಾದರೆ ಗಂಗಾ, ಯಮುನಾ, ಸರಸ್ವತಿ, ಕಾವೇರಿ, ಕೃಷ್ಣ ಯಾವುದೇ ತೊಗೊಂಡ್ರು ಕೂಡ ಅದನ್ನು ಕಲುಷಿತ ಮಾಡಿಬಿಟ್ಟಿದ್ದೀವಿ ನಾವು. ದೇವರ ಹೆಸರಲ್ಲಿ ಕಲುಷಿತ ಮಾಡಿಬಿಟ್ಟಿದ್ದೀವಿ. ಅದೇ ಫಾರಿನ್ ಕಂಟ್ರೀಸ್ ನೋಡಿ, ವಿದೇಶದಲ್ಲಿ ಅವರು ನೀರನ್ನು ನೀರು ಥರ ನೋಡಿರೋದ್ರಿಂದಾಗಿ ಕ್ಲೀನ್ ಆಗಿದೆ ನೀರು. ದಟ್ ಈಸ್ ದ ಪ್ರಾಬ್ಲಮ್. ದಟ್ ಈಸ್ ವಾಟ್ ವಿ ಆರ್ ಟೆಲಿಂಗ್ ಆ್ಯಕ್ಚುಲಿ. ನಾವು ಡಿವಿನಿಟಿ ಅಂತ ಕೊಟ್ಟಿದ್ದ ತಕ್ಷಣ ಎಲ್ಲನೂ ಸರಿ ಇರೋದು ತಪ್ಪು ಆ್ಯಕ್ಚುಲಿ. ಡೂಸ್ ಆ್ಯಂಡ್ ಡೋಂಟ್ಸ್ ಗೊತ್ತಿರಬೇಕು ಆ್ಯಕ್ಚುಲಿ. ಅದನ್ನ ಪ್ರಾಕ್ಟೀಸ್. ಅದಕ್ಕೆ ನಮ್ಮಲ್ಲಿ ಏನು ಹೇಳಿದ್ರು, ಯಾವುದೇ ನಿಮ್ಮದು ಟ್ರೆಡಿಷನು, ಕಲ್ಚರ್, ರಿಚುವಲ್ಸು ಅಥವಾ ಏನೇ ಒಂದು ಮಾಡಬೇಕಾದ್ರೆ, ಇವಾಗ ವಸುದೈವಕ ಕುಟುಂಬಕಂ ಅಂದ್ಬಿಟ್ಟು 20Gಯಲ್ಲಿ ನಾನು ರೆಪ್ರೆಸೆಂಟ್ ಮಾಡಿದೆ ಕರ್ನಾಟಕದಿಂದ. ಇವತ್ತು KITT ಇದು ಒಡಿಸ್ಸಾಗೆ ನಾನು ಇನ್ವೈಟ್ ಮಾಡಿದ್ರು ಆ್ಯಕ್ಚುಲಿ. ಐ ಯೂಸ್ ದ ಇಮೇಜ್ ವಸುದೈವಕ ಕುಟುಂಬಕಂಗೆ ನಾನೊಂದು ಇಮೇಜ್ ಯೂಸ್ ಮಾಡಿದ್ದೆ. ಶಿವ ಕೂತಿದ್ದಾರೆ ಪ್ರಶಾಂತವಾಗಿ ಹೆಂಡತಿ ಜೊತೆ, ಅದ್ರ ಸುತ್ತ ಗಣೇಶ, ಸುಬ್ರಹ್ಮಣ್ಯ, ಇದೇನೋ ನಿಮ್ಮ ಸಿಂಹ, ಹುಲಿ, ನಂದಿ, ಬೆಟ್ಟ, ಮರ, ಗುಡ್ಡ ಎಲ್ಲ ಚೆನ್ನಾಗಿ ಇಟ್ಟಿದ್ದಾರೆ ಆಕ್ಚುಲಿ. ನಾವು ವಾಟ್ ಈಸ್ ದಿಸ್ ರೆಪ್ರೆಸೆಂಟ್ಸ್ ಆಕ್ಚುಲಿ? ದಟ್ ರೆಪ್ರೆಸೆಂಟ್ ವಸುದೈವ ಕುಟುಂಬಕಂ ಅಂದ್ರೆ ಎಲ್ಲರೂ ಇನ್ಕ್ಲೂಡ್ ಮಾಡಬೇಕು ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ದಟ್ ಅಂಡರ್ಸ್ಟ್ಯಾಂಡಿಂಗ್ ಇಫ್ ಇಟ್ ಇಸ್ ನಾಟ್ ದೇರ್, ವಾಟ್ ಎವರ್ ದ ಗ್ರೇಟೆಸ್ಟ್ ಪ್ರಾಕ್ಟಿಸ್ ವಿಲ್ ಬಿಕಮ್ ಅ ರಾಂಗ್ ಆಕ್ಚುಲಿ. ನಾವು ದಟ್ ಈಸ್ ವೇರ್ ಇಂಡಿಯನ್ಸ್ ನಾವು ಇಂಡಿಯನ್ಸು ಟ್ರೆಡಿಷನ್, ಕಲ್ಚರ್ ಹೆಸರು ಹೇಳ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ದಿರ ತಪ್ಪಾಗಿ ಆಚರಣೆ ಮಾಡೋದು ಕೂಡ ತಪ್ಪದ ಆಕ್ಚುಲಿ. ಓಕೆ, ಹಾಗಾದ್ರೆ ಅಭಿವೃದ್ಧಿ ಬೇಡವಾ? ಅಭಿವೃದ್ಧಿನೇ ಬೇಕು ಎಲ್ಲೂ. ಇವಾಗ ನೀವು ಹೇಳೋದು ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ, ಯು ಚೆಕ್ ಇಟ್, ಇಟ್ಸ್ ಅ ಫ್ಯಾಕ್ಟ್. ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ವಿಚ್ ಹ್ಯಾಸ್ ಅ 20,000 years unbroken civilization. How it is achieved? With the right knowledge, right application. ನೀವು ವ್ಯವಸಾಯ, ಪ್ರಾಣಿಗಳು, ಪಕ್ಷಿ, ಹಸು, ನಾಯಿ, ಕುದುರೆ ಎಲ್ಲದಕ್ಕೂ ಅದ್ರ ಜಾಗ ಕೊಟ್ಟಿದ್ದಾರೆ. ಒಂದು ಇವತ್ತು ನೀವು ಒಂದು ಆಮೆ ಅದು ಕೈ ನಡ್ಕೊಂಡು ಹೋಗೋಕ್ಕಾಗಲ್ಲ, ಅದನ್ನ ಕೂರ್ಮಾವತಾರ ಅಂತ ಹೇಳಿದ್ವಿ, ಅರ್ಥ ಆಯ್ತಾ? ಒಂದು ಆವನ್ನ ಶೇಷ ಅಂತ ಹೇಳಿ ಮರದ ಕೆಳಗಡೆ ಕೂರ್ಸೋದು. ಇದೆಲ್ಲ ಮೀನಿಂಗ್ ಇಲ್ದ್ರೆ ಮಾಡ್ತಿರೋ ವಿಚಾರಗಳೆಲ್ಲ ಆಕ್ಚುಲಿ. ಇದು ಟೂ ಡ್ರಾಸ್ಟಿಕಲ್ಲಿ ನೀವು ಯೋಚನೆ ಮಾಡೋದು. ಆಮೇಲೆ ಫಾರಿನವ್ರು ಬಂದು ಇದೇ ಟ್ರೆಡಿಷನ್ ಕಲ್ಚರ್ನ ಡಾಕ್ಯುಮೆಂಟ್ ಮಾಡಿ ಅದು ಎಷ್ಟು ಇಂಪಾರ್ಟೆಂಟ್. ನನಗೆ ಮೊನ್ನೆ ಪೋಲ್ಯಾಂಡಿಂದ ನನ್ನ ಫ್ರೆಂಡ್ ಸಿಕ್ಕಿದಾಗ ಅವ್ರು ಹೇಳ್ತಾಳೆ, ವಿಜಯ್ ನಮ್ಮ ಹತ್ರ ಆಲೂಗಡ್ಡೆ ಬಿಟ್ಟು ಏನೂ ಇಲ್ಲ ವಿಜಯ್. ಸೊ ಐ ಡೋಂಟ್ ನೋ ಎನಿಥಿಂಗ್, ಮೈ ವಿಲೇಜ್, ಸ್ಮಾಲ್ ವಿಲೇಜ್, ಐ ಡೋಂಟ್ ನೋ ಎನಿಥಿಂಗ್. ಐ ಹ್ಯಾವ್ ಸೋ ಮಚ್ ಇನ್ ಟ್ರೆಡಿಷನ್ ಕಲ್ಚರ್ ಇಂಡಿಯಾದಲ್ಲಿದೆ. ನಾವು ವೈ ವಿ ಕೀಪ್ ಹುಕ್ಕಿಂಗ್ ಟು ದಟ್ ಪಾಯಿಂಟ್ ಆ್ಯಕ್ಚುಲಿ, ದಟ್ ಈಸ್ ಅವರ್ ಐಡೆಂಟಿಟಿ. ಐಡೆಂಟಿಟಿ ನಿಮ್ಮ ಥಾಟ್ ಪ್ರೊಸೆಸ್ ಹುಟ್ಟೋದೇ ಆ ಥರ ಒಂದು ನೇಚರಲ್ಲಿ ಆ್ಯಕ್ಚುಲಿ. ಅದಕ್ಕೆ ನಮ್ಮ ಋಷಿ ಮುನಿಗಳು ಅಥವಾ ಯಾವುದೇ ವಿವೇಕಾನಂದರಾಗಲಿ, ರಾಮತೀರ್ಥರಾಗಲಿ, ಅಥವಾ ನೀವು ಯಾರನ್ನೇ ತಗೊಳ್ಳಿ, ಎಲ್ಲೋದ್ರು ಅವರೆಲ್ಲ ನೇಚರ್ಗೆ ಹೋಗಿದ್ದು ಆ್ಯಕ್ಚುಲಿ. ಕರೆಕ್ಟ್. ನೇಚರಲ್ಲಿ ಹೋಗ್ತಿರೋದು, ಕಾಡು ಬಿಟ್ಟು ಹೋಗಿದ್ದು. ಹಳ್ಳಿಯಿಂದ ದಾಟಿದ್ರೆ ಅಲ್ಲಿ ಮರಗಳಿರೋದು, ಅದು ಕಾಡಾಗಿ ಹೋಯ್ತು ಹೊರತು ಎಲ್ಲ ಕಾಡಿಗೆ ಹೋಗ್ತಾ ಇರಲಿಲ್ಲ. ಪ್ರಶಾಂತತೆ ಬೇಕಾಗಿತ್ತು. ಇದು ಹೆಂಗೆ ಅಂದರೆ ಒಂದು ಸಿಂಪಲ್, ಸೈಂಟಿಸ್ಟ್ ಎಲ್ಲಿ ಹೋಗ್ತಾರೆ, ಏನೋ ಒಂದು ಇನ್ವೆನ್ಷನ್ ಒಂದು ಕಂಡುಹಿಡಿಬೇಕಾದ್ರೆ ಎಲ್ಲಿ ಹೋಗ್ತಾರೆ ಅವರು? ಸಾಲಿಟ್ಯೂಡ್ ತಾನೇ ಹೋಗ್ಬೇಕು. ಅದೇ ಥರ ಇವರು ಇಂಟರ್ನಲ್ ಸೈನ್ಸ್ ಗೊತ್ತಾಗಬೇಕು ಅಂದರೆ ಸಾಲಿಟ್ಯೂಡಲ್ಲಿ ನೀವು ರಿಫ್ಲೆಕ್ಟ್ ಮಾಡೋಕೆ ಅಲ್ಲೇ ಹೋಗ್ಬೇಕಾಗಿತ್ತು. ಸೊ ಅದು ನೇಚರ್ ಬೇಕು ಮ್ಯಾಮ್. ನಾವು ಕೊನೆಗೆ ಏನೇ ಮಾಡಿ, ನಾವು ಎಷ್ಟೇ ಒಂದು ಗ್ರೋತ್ ಏನೇ ಮಾಡಿದ್ರು ಕೊನೆಗೆ ನಾವು ಪ್ರಶಾಂತತೆಗೆ ಬರಬೇಕು. ಅಂಡ್ ದಟ್ ಈಸ್ ವಾಟ್ ಎವ್ರಿ ಸಿಟಿ ಪ್ರಾಮಿಸಸ್. ಸಿಟಿ ಅಂದಾಗ ಬೆಂಗಳೂರು ಏಷ್ಯಾದಲ್ಲೇ ದೊಡ್ಡ ಮಟ್ಟದ ಹೆಸರನ್ನು ಮಾಡ್ತಾ ಇದೆ. ಇವತ್ತು ಒಂದು ಮೆಟ್ರೋ ತಗೊಳ್ಳಿ, ರೈಲ್ವೆ ಸಿಸ್ಟಮ್ ತಗೊಳ್ಳಿ, ಅಥವಾ ಬಸ್ಸು ಕೂಡ ಟಾಪ್ ನಮ್ಮಲ್ಲಿ ಅಲ್ಟಿಮೇಟ್ ಸ್ಟೇಜಲ್ಲಿದೆ. ಇದು ಹೆಂಗೆ ಅಂದರೆ ಹಂತ ಹಂತದ ಅಭಿವೃದ್ಧಿ ಅಂತ ಕರಿಬೋದು. ಈ ಅಭಿವೃದ್ಧಿ ಆಗಬೇಕು ಅಂದರೆ ಮಾರಣ ಹೋಮ ಎಲ್ಲಾಗುತ್ತೆ ಅಂದರೆ ಮರಗಳದು. ಈಗ ರೀಸೆಂಟಾಗಿ ಆದಂಥ ಡೆವಲಪ್ಮೆಂಟ್, ಕಂಟ್ರೋಲ್ಮೆಂಟ್, ಅಲ್ಲಿ ನನ್ನ ಪರಿಸರವಾದಿಗಳ ಹೋರಾಟ ಇರ್ಬೋದು, ಅವ್ರು ಹೋಗಿ ಮರಗಳನ್ನು ತಪ್ಕೊಳ್ಳೋದು ನೋಡಿದ್ರೆ ಬೇಡ ಈ ಅಭಿವೃದ್ಧಿ ಅಂತ ಅನಿಸಿದ್ದು ಇದೆ. ಪ್ರಾಕ್ಟಿಕಲ್ ಆಗಿ ರಿಯಾಲಿಟಿಗೆ ಬಂದರೆ ಬೇಕಲ್ಲ, ಮೆಟ್ರೋ ಬೇಕು, ರೋಡ್ಗಳು ಬೇಕು, ಹೆಂಗೆ ಅದನ್ನು ಬ್ಯಾಲೆನ್ಸ್ ಮಾಡಿ? ಕರೆಕ್ಟ್. ನೀವು ಹೇಳ್ದಂಗೆ ನಾವೆಲ್ಲೂ nobody is defining only the environment. There is ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳೋ ಪ್ರಕಾರ ಹೇಳಿದ್ರೆ ಕೆಪಾಸಿಟಿ ಏನು ಬೆಂಗಳೂರ್ದು? ಕೆಪಾಸಿಟಿ ಇಸ್ ಓನ್ಲಿ ದ 40 to 50 lakhs ಆಕ್ಚುಲಿ. ನೀವು ಓವರ್ ಕ್ರೌಡ್ ಮಾಡಿಬಿಟ್ಟು ವಿಜಯ್ ಅದಕ್ಕೆ ಡೆವಲಪ್ ಮಾಡ್ತೇನೆ, ದಟ್ ಇಸ್ ಅ ರಾಂಗ್ ವೇ ಆಫ್ ಇಟ್ ಆಕ್ಚುಲಿ. ಅಂಡ್ ಇವಾಗ ಮೆಟ್ರೋಗೆ ನೀವು ಟ್ರೀ ಟ್ರಾನ್ಸ್ಪ್ಲಾಂಟೇಷನ್ಸ್ ಎಲ್ಲ ನಾನೇ ಮಾಡಿಕೊಟ್ಟು ಇವತ್ತು ಡೆವಲಪ್ಮೆಂಟ್ಗೆ ದಾರಿ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಇವತ್ತು ನಿಮ್ಮದು ಸಬರ್ಬನ್ ರೈಲ್ವೆ ಒಂದು ಮೀಟಿಂಗಲ್ಲಿ ಇವತ್ತು 40 ಮರಗಳನ್ನ ನಾಶ ಮಾಡ್ತಾ ಇದ್ದಾರೆ. ನಾಶ ಅಂದರೆ ಕಡಿತಾ ಇದ್ದಾರೆ, ಬಟ್ ರೀಸನಬಲ್ ಆಗಿ ಕಡಿತಾ ಇದ್ದಾರೆ. ಅದು ಒಂದು ಮೀಟಿಂಗಲ್ಲಿ ಕೊಟ್ಟಿದ್ದೀವಿ ನಾವು ಆ್ಯಕ್ಚುಲಿ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂಡ್ ರಾಂಗ್ ಡೆವಲಪ್ಮೆಂಟ್ ಆ್ಯಕ್ಚುಲಿ. ಹಾಗಂತ ಹೇಳಿ ನೀವು ಇಲ್ಲಿರೋ ಬೆಂಗಳೂರಿನ ಐಡೆಂಟಿಟಿನ ತೆಗೆಯೋಕ್ಕಾಗೋದಿಲ್ಲ. ಯಾಕಂದರೆ ಕಂಟೋನ್ಮೆಂಟ್ ಅಂತ ಏರಿಯಾ ನಮ್ಮ ಬೆಂಗಳೂರು ಸ್ಟಾರ್ಟ್ ಆಗೋ ಜಾಗ ಆ್ಯಕ್ಚುಲಿ. ಅಲ್ಲಿ ಮರಗಳು ಏನಿದೆಯೋ, ಬಿಲ್ಡಿಂಗ್ಸು, ಇವತ್ತು ಅವರೇ ರೆಕಾರ್ಡಲ್ಲಿ ಏನು ಹೇಳ್ತಾರೆ,
ಹೆರಿಟೇಜ್ ಬಿಲ್ಡಿಂಗ್ನ ಉಳಿಸ್ಕೊಂತೀವಿ ಅಂತ ಹೇಳ್ತಾರೆ. ಬಿಲ್ಡಿಂಗ್ ಇಟ್ಕೊಂಡು ಮರ ಹೆರಿಟೇಜ್ ಅನ್ನಕ್ಕಾಗಲ್ವಾ? ಜೀವ ಇಲ್ದಿರೋ ಬಿಲ್ಡಿಂಗ್ ನೀವು ಇಟ್ಕೊಂಡಿದ್ರ ಮರ ಇವಾಗ ಅಲ್ಲಿ 100 ವರ್ಷದ ಮರಗಳಿದೆ. ಆಕ್ಚುಲಿ ನಾವು ವಾಟ್ ಐಮ್ ಟ್ರೈಂಗ್ ಟು ಸೇ ಆಕ್ಚುಲಿ ಎಲ್ಲಾ ಜಾಗದಲ್ಲೂ ಏನಂದ್ರೆ ಇಂಟೆಲೆಕ್ಟ್ ಬೇಕು ನಮ್ಗೆ, ಆದ್ರೆ ಭಾವನೆಗಳು ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್. ಒಂದು ಜಾಗಕ್ಕೆ ಭಾವನೆಗಳು ಇರುತ್ತೆ, ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು. ಆ ಭಾವನೆಗಳಲ್ಲಿ ಇಲ್ಲದೆ ಇದ್ದೀರಾ ಬರೀ ನೀವು ಇದೇನೋ ಇದು ಕಾಂಕ್ರಿಟೈಸೇಷನ್ ಮಾಡ್ತೀವಿ, ಇದು ನಿಮ್ಮ ಇಂಟೆಲೆಕ್ಚುಲಿ ತುಂಬಾ ಸ್ಟ್ರೈನ್ ಮಾಡ್ತೀನಿ ಅಂದ್ರೆ ಅದು ತುಂಬಾ ಸ್ಟರ್ನ್ ಆಗೋಗುತ್ತೆ. ದಟ್ಸ್ ವೈ ಮೋಸ್ಟ್ ಆಫ್ ದ ಪೀಪಲ್ ಇನ್ ದ ಬೆಂಗಳೂರು ಇದು ಕಾರ್ಪೊರೇಟ್ ಹೌಸಸ್ ಎಲ್ಲ ಸ್ಟ್ರೆಸ್ ಆಗಿರೋದು. ಆಕ್ಚುಲಿ ನಾನು ಕೆಲವೊಂದು ಡೆವಲಪ್ಮೆಂಟ್ ಡ್ರಾಮಾಗಳನ್ನ ಗಮನಿಸಿದ್ದೀನಿ. ಹೆಂಗೆ ಅಂತ ಹೇಳಿದ್ರೆ ಅಲ್ಲೇನೋ ಒಂದು ಬಿಲ್ಡಿಂಗ್ ಬರಬೇಕು, ಅಲ್ಲೇನೋ ಮೆಟ್ರೋ ಆಗಬೇಕು, ಅಲ್ಲೇನೋ ರೋಡ್ ಆಗಬೇಕು. ಈ ಕಾರಣಕ್ಕೆ ಪೊಲಿಟಿಕಲ್ ಲೀಡರ್ಸ್ ಹತ್ರ ಬರ್ತಾರೆ, ಒಂದು ಸಿಗ್ನೇಚರ್ ಬೇಕು ನೋಡಿ, ಇಷ್ಟು ಮರಗಳು ಹೋಗ್ತವೆ, ಕ್ಲಾರಿಟಿ ಕೊಟ್ಬಿಡ್ತಾರೆ. ದಯವಿಟ್ಟು ಇಲ್ಲೇನು ಪ್ರಕೃತಿಯ ಮಾರಣ ಹೋಮ ಆಗ್ತಿದೆ ಅಂತ ಅಂದ್ಕೊಳ್ಬೇಡಿ. ನಾವು ಇಲ್ಲಿ 100 ಮರ ಕಡಿದ್ರೆ 100 ಸಸಿಗಳನ್ನು ನೆಡ್ತೀವಿ, ಅಲ್ಲೊಂದು ವನ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲಿ ಬೆಂಗಳೂರಲ್ಲಿ ಅಭಿವೃದ್ಧಿ ಆಗಬೇಕು, ಇಲ್ಲಿ ಮೆಟ್ರೋ ಅದೋ ಮತ್ತೆ ಯಾವುದೋ ಕಾರಣಕ್ಕೆ ರಿಮೂವ್ ಮಾಡ್ತಾರೆ. ಅಲ್ಲೆಲ್ಲೋ ಕೋಲಾರದಲ್ಲೋ ಬಂಗಾರಪೇಟದಲ್ಲೋ ಗಿಡಗಳನ್ನು ನೆಟ್ಟರೆ ಇಲ್ಲಿನ ಪ್ರಕೃತಿ ಹಾಳಾಗ್ತಿದೆ. ಅದಕ್ಕೆ ಹೇಳಿದ್ಮೇಲೆ ಕಂಟೋನ್ಮೆಂಟ್ ವಿಚಾರದಲ್ಲಿ ಅಥವಾ ಸ್ಟೀಲ್ ಬ್ರಿಡ್ಜ್ ಆಗ್ಲಿ, ಅದಕ್ಕಿಂತ ಮುಂಚೆ ಒಂದು ಹೆಸರುಘಟ್ಟ ನಾನೇ ಕೇಸ್ ಫೈಲ್ ಮಾಡಿ ಗೆದ್ದಿದ್ದು 5,000 ಎಕರೆ. ಅಲ್ಲಿ ನೋಡಿ ಇವಾಗ ಸಿಂಪಲ್ ಆಗಿ ಆರ್ಟಿಕಲ್ 36 ಇದು ಎನ್ವೈರನ್ಮೆಂಟ್ ಆಕ್ಟ್ ಪ್ರಕಾರ ಅಲ್ಲಿ ಒಂದು ಪ್ರಾಣಿ ಪಕ್ಷಿ ಇದನ್ನೆಲ್ಲ ಇದ್ದಾಗ ಅದು ನಮ್ಮ ಒಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೋಕಲ್ಸ್ NGOs ಇದೆಲ್ಲ ಅದನ್ನ ಪಾಯಿಂಟ್ ಔಟ್ ಮಾಡಬೇಕು, ಇದನ್ನ ಉಳಿಸ್ಕೊಬೇಕು ಅಂತ. ಆ ಥರ ಒಂದರಲ್ಲಿ ಅದನ್ನ ಸಬ್ಮಿಷನ್ ಮಾಡಿ ಅದನ್ನ ಪ್ರೊಟೆಕ್ಟ್ ಮಾಡಿಕೊಂಡು ಏನು ಮಾಡಬೇಕು ಬರಬೇಕು. ಆ್ಯಕ್ಚುಲಿ ಇದು ಒಂದು ಪ್ರತೀತಿ. ಆ್ಯಕ್ಚುಲಿ ಇವಾಗ ಒಬ್ಬ ಮಿನಿಸ್ಟ್ರು ಅಥವಾ ಇವರು ಅಥವಾ ಯಾರಾದರೂ ಅಥಾರಿಟೀಸ್ಗಳು ಬಂದಾಗ ಆ್ಯಕ್ಚುಲಿ ನಾನು ಲೀಡರ್ ಅಲ್ಲ, ನೀವು ಲೀಡರ್ ಅಲ್ಲ. ಆ್ಯಕ್ಚುಲಿ ಅವರ ರೆಸ್ಪಾನ್ಸಿಬಿಲಿಟಿ ತಗೊಂಡಿರ್ತಾರೆ, ಏನಂತ ಹೇಳಿ ಎಲ್ಲನೂ ಒಂದು ಕಲೆಕ್ಟಿವ್ ಇದು ಮೆಷರ್ ತಗೊಂಡು ಮಾಡ್ತೀವಿ ಅಂತ ಹೇಳಿ. ಅವ್ರಿಗೊಂದು ಕಾಮನ್ ಸೆನ್ಸ್ ಇಲ್ವಾ? 100 ವರ್ಷದ ಮರ 10 ಸ್ಯಾಪ್ಲಿಂಗ್ ಸಮ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಕಡ್ದು ಸೈಂಟಿಫಿಕ್ ಇಸ್ ದೇರ್ ಆರ್ ಲಾಟ್ ಆಫ್ ಪೇಪರ್ಸ್. US ಇಂದ ಇಂಡಿಯಾದಲ್ಲೇ ಎಷ್ಟೊಂದು ಜನ ಪೇಪರ್ ಮಾಡಿದ್ದಾರೆ. ಇಲ್ಲಿ ಮರ ಕಡ್ದು ಎಲ್ಲೋ ಹಾಕೋದಕ್ಕೆ ಇದಲ್ಲ. ದಟ್ ಈಸ್ ದ ಹೋಲ್ ಕಾನ್ಫ್ಲಿಕ್ಟ್. ನೀವು ಕೇಳಿದ್ರಲ್ಲ, ದಟ್ ಈಸ್ ಅ ಹೋಲ್ ಕಾನ್ಫ್ಲಿಕ್ಟ್ ವಾಟ್ ಈಸ್ ಹ್ಯಾಪನಿಂಗ್ ಆ್ಯಕ್ಚುಲಿ. ಆಮೇಲೆ ಮೆಟ್ರೋಗೆ ನಾವು ಕೇಸ್ ಹಾಕಿ ಕೇಳೋವರೆಗೂ ಯಾವುದೇ ಪೊಲಿಟಿಷಿಯನ್ಸು 1:10 ಪ್ಲಾಂಟ್ ಮಾಡ್ತಾ ಇಲ್ಲ. ಆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಆರ್ಡರ್ ಹಾಕ್ಸಿರೋದು ನಾನೇ ಆ್ಯಕ್ಚುಲಿ. ದಟ್ಸ್ ವೈ ಟುಡೇ ಅಟ್ ಲೀಸ್ಟ್ ದ ಅಕೌಂಟಬಿಲಿಟಿ ಇಸ್ ಹ್ಯಾಪ್ನಿಂಗ್. ಒಂದು ಕಡಿದ್ರೆ 10 ಹಾಕ್ಬೋದು. ಒಂದು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದಾಗ ಇದು ಗೌರ್ಮೆಂಟ್ಸು ನನಗೆ ಬರ್ಕೊಡುತ್ತೆ, ವಿಜಯ್ ನೀವು ಟ್ರಾನ್ಸ್ಪ್ಲಾಂಟ್ ಮಾಡಿ ದುಡ್ಡು ಕೊಡೋಣ ಅಂತ ಹೇಳ್ತಾರೆ. ನಾವೆಲ್ಲ ದುಡ್ಡು ಕೊಡೋಕ್ಕೆ ಕೇಳಿ ಬಂದಿಲ್ಲ ನಿಮಗೆ, ಅದೇ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಟ್ರೆ ಅದನ್ನ ಜನ ಕ್ರೌಡ್ ಫಂಡೆಡ್ ಮಾಡಿ ಮಾಡ್ತಾರೆ. ವಾಟ್ ಐ ಆಮ್ ಟೆಲ್ಲಿಂಗ್ ಯು, ಲೈಕ್ ಗೌರ್ಮೆಂಟ್ಸ್ ಅಂಡ್ ಪೊಲಿಟಿಕಲ್ ಲೀಡರ್ಸ್ ಲೈಕ್ ಫಾದರ್ ಇನ್ ಅ ಹೌಸ್, ತಂದೆ ಇದ್ದಂಗೆ, ಒಬ್ಬರು ತಂದೆ ಇದ್ದಂಗೆ. ಅವ್ರು ಏನು ಅಂದರೆ ಇವಾಗ ನಾವು ಹೆಂಗೆ ಮನೇಲಿ ಒಬ್ಬ ತಂದೆ ಏನು ಮಾಡ್ತಾರೆ, ಅಹಮಿಂದ ಅಥವಾ ಈರ್ಷ್ಯ ಅಥವಾ ಒಂದು ರಾಂಗ್ ಇಗ್ನೋರೆನ್ಸಿಂದ ನಾನು ಹೇಳಲ್ಲ, ಇದು ನಾನು ಮಾಡಿದ್ದು, ನಾನು ಹೇಳ್ದಂಗೆ ಕೇಳಬೇಕು ಅಂತ ಎಲ್ಲೂ ಹೇಳಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ ಎಲ್ಲ ಸರಿ ಮಾಡಿಬಿಟ್ಟು ಮನೇಲಿ ಹೇಳ್ತಾರೆ ಹೆಂಡತಿಗೆ ಅಥವಾ ಮಕ್ಕಳಿಗೆ, ಇದು ಸರಿಗಿದೆಯಾ ನೋಡಿ, ಇನ್ನೂ ಚೆನ್ನಾಗಿ ಮಾಡ್ಬೋದಾ ಅಂತ ಕೇಳಬೇಕು ಹೊರತು ಕಳ್ತನದಲ್ಲಿ ನಾನು ಮಾಡಿದ್ದೆ ಸರಿ ಅಂತ ಹೇಳಿ ಅಥವಾ ಇದನ್ನ ಎಂತ ಮಾಡೋದಿದ್ದಿಲ್ಲ. ಆ ಥಾಟ್ ಪ್ರೊಸೆಸ್ನ ಫಸ್ಟು ಪೊಲಿಟಿಕಲ್ ಕ್ಲಾಸಸ್ ಬಿಡಬೇಕು. ಆ್ಯಕ್ಚುಲಿ ವೆನ್ ಯು ಗಿವನ್ ಅ ಮ್ಯಾಂಟಲ್ ಟು ಯು, ಆ್ಯಕ್ಚುಲಿ ಇಟ್ ಈಸ್ ಯು ಹ್ಯಾವ್ ಟು ಕಲೆಕ್ಟಿವ್ಲಿ ಟೇಕ್ ಅ ಡಿಸಿಷನ್. ಅದು ತಗೊಂಡಾಗ ಏನಾಗುತ್ತೆ, ನಾವು ಇವಾಗ ಮೈಸೂರು ಮಹಾರಾಜರು ಅವತ್ತು ಅಣೆಕಟ್ಟು ಕಟ್ಟಿದ್ದಾಗಲಿ ವಿಶ್ವೇಶ್ವರಯ್ಯ ಕಟ್ಟಿದ್ದನ್ನು ನಾವು ನೋಡದೇ ಇದ್ರು 100 ವರ್ಷ ಆದಮೇಲೆ ಯಾಕೆ ಗ್ಯಾಪ್ಸ್ಕೊಂತೀವಿ ಅಂದರೆ ದಟ್ ಈಸ್ ದ ಇಂಟೆನ್ಷನ್. ಆ ಇಂಟೆನ್ಷನ್ ಸರಿಗಿಲ್ಲ ಅಂದರೆ ಕೆಲವು ಸರಿ ತುಂಬ ಒಂದು ತುಂಬ ಇದರಲ್ಲಿ ಹೇಳ್ಬಿಡ್ತೀನಿ, ಈ ಪೊಲಿಟಿಷಿಯನ್ ಅನ್ಎಜುಕೇಟೆಡ್ಗಳು ಇವರು ಅಂತೇಳಿ. ಯಾಕೆ ಪೊಲಿಟಿಷಿಯನ್ ಒಬ್ಬ ಯಾವುದೇ ಇದಕ್ಕೂ ನೋಡಿ ಎಲ್ಲದಕ್ಕೂ ನೀವು ಒಂದು ಡಿಗ್ರಿ ಮಾಡಿರಬೇಕು, ಇದು ಮಾಡಿರಬೇಕು. ಒಬ್ಬ ಪೊಲೀಸ್ ಹಾಕಿ, ಒಬ್ಬ ಜರ್ನಲಿಸ್ಟ್ಗಾಗಲಿ ಅಥವಾ ಒಬ್ಬ ಲಾಯರ್ಗಾಗಲಿ ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿರುತ್ತೆ. ಆ್ಯಕ್ಚುಲಿ ಅವಾಗಲೇ ಅದು ನಿಮ್ಗೆ ಸಿಗೋದು, ಇಲ್ಲದ್ರೆ ಸಿಗಲ್ಲ ನಿಮಗೆ. ಬಟ್ ಒಬ್ಬ ಪೊಲಿಟಿಷಿಯನ್ ಯಾರು ಬೇಕಾದರೂ ಆಗ್ಬೋದು ಅಂತ ಹೇಳೋದಕ್ಕೆ ಏನು ಗೊತ್ತಾ, ಏನಕ್ಕೆ ಗೊತ್ತಾ ಹೇಳ್ತಾರೆ, ಯಾರು ಬೇಕಾದ್ರೂ ಒಳ್ಳೇದು ಮಾಡಬಹುದು ಅನ್ನೋ ಒಂದು ಅಧಿಕಾರ ಇದೆಯಲ್ಲ. ಈ ಕಾಂಟೆಕ್ಸ್ಟ್ ಅವ್ರು ನಿಜವಾಗ್ಲೂ ಅರ್ಥ ಮಾಡ್ತಾರೆ. ಅದಕ್ಕೆ ಯಾರು ಬೇಕಾದ್ರೂ ಯಾವ ಸಮಯದಲ್ಲಾದ್ರೂ ಚೇಂಜ್ ಮಾಡ್ಬೋದು ಅನ್ನೋ ವಿಚಾರ ಗೊತ್ತಿದೆಯಲ್ಲ, ದಟ್ ಈಸ್ ವೇರ್ ದಟ್ ಪ್ಲೇಸ್ ಇಸ್ ಸೋ ಗ್ರೇಟ್. ಅರ್ಥ ಆಯ್ತಾ? ಆಮೇಲೆ ಒಂದು ವಿಚಾರ, ಇವಾಗ ಯಾರು ನೋಡಿ, ಒಬ್ರು ಮಿನಿಸ್ಟ್ರು ಈ ವರ್ಷ ಇದು ತಗೊಂಡಿರ್ತಾರೆ, ಇನ್ನೊಬ್ರು ಮಿನಿಸ್ಟ್ರು ಅದನ್ನು ತಗೊಂಡಿರ್ತಾರೆ, ಆ ಪೊಸಿಷನ್ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಸ್ಟಿಲ್ ಈಸ್ ಏಬಲ್ ಟು ಡೂ ಇಟ್ ಬಿಕಾಸ್ ಆಫ್ ದ ಇಂಟೆನ್ಷನ್. ಆ್ಯಕ್ಚುಲಿ ಕರೆಕ್ಟ್ ಅಲ್ವಾ? ಒಂದು ಗೊತ್ತಿಲ್ಲದೆ ಇದ್ರು ನಾನು ಒಳ್ಳೇದು ಮಾಡ್ಬೋದು. ನಾನು ಕೆನ್ ಐ ಶೋ ಯು ಹೌ ಮೆನಿ ಅನ್ಎಜುಕೇಟೆಡ್ ದ ಗ್ರೇಟ್ ಪೊಲಿಟಿಷಿಯನ್ ಐ ಕ್ಯಾನ್ ಶೋ ಯು? ಡೂ ಯು ವಾಂಟ್ ಟು ಶೋ ಮಿ? ಗ್ರೇಟೆಸ್ಟ್ ಅಲ್ಲ ಹೇಳಿದ್ದು, ಎಷ್ಟು ಜನ ಓದ್ದೇ ಇದೆ ಒಳ್ಳೇದು ಎಷ್ಟು ಮಾಡಿ. ಕರೆಕ್ಟ್ ಅಲ್ಲ? ಗೊತ್ತಾಯ್ತಲ್ಲ? ಅದಕ್ಕೆ ಅದನ್ನ ಎಲ್ಲಿ ಬಳಕೆ ಮಾಡಬೇಕು ಅನ್ನೋದು ನಾವು ಕೇರ್ಫುಲ್ ಆಗಿರ್ಬೇಕು. ರೈಟ್. ಬೆಂಗಳೂರು ವಿಷಯಕ್ಕೆ ಬರ್ತೀನಿ ನಾನು. ನಾವು ಬೆಂಗಳೂರಿಗೆ
ಪರ್ಯಾಯ ನಾಮಗಳನ್ನು ಕೊಡ್ತಾ ಇರ್ತೀವಿ, ಸಿಲಿಕಾನ್ ಸಿಟಿ ಅದು ಅಂತ ಹೇಳಿ. ನನಗೆ ನೆನಪಿರೋ ಹಾಗೆ ಉದ್ಯಾನ ನಗರಿ ಅಂತ ಕರಿತೀವಿ, ಕರಿಬೋದಾ ಈಗ್ಲೂ? ಕರಿಬೋದಾ? ಹಂಗಿದ್ಯಾ? ಎಷ್ಟು ವರ್ಷ ಕರಿಬೋದು? ಅವಕಾಶ ಇದೆ. ಅದನ್ನೇ ನಿಮ್ಗೆ ಇವಾಗ ಹೇಳ್ತಾ ಇದೀನಿ ನೋಡಿ. ಒಂದ್ ಹೇಳ್ತಾನೆ, ಈ ಜಾಗ ಬಂದ್ಬಿಟ್ಟು ಇವಾಗ ಏನ್ ಹೇಳ್ತಾ ಇದೀನಿ, ಇನ್ನೊಂದ್ ಏನ್ ಮಾಡಿದ್ರೆ ನೀವೇ ಯೋಚನೆ ಮಾಡ್ಬೇಕು. ಇವಾಗ ನಿಮ್ಗೆ 4 ಮಕ್ಳು ಇರ್ತಾರೆ, ಆ 4 ಮಕ್ಕಳಲ್ಲಿ ಒಂದು ಮಗುಗೆ ತಿನ್ಸಿ ಊದ್ಸೋದು ಅಂತ ಹೇಳ್ತಾರೆ. ಕರ್ನಾಟಕ, ಬೆಂಗಳೂರಿನ ಕರ್ನಾಟಕ ಅನ್ನೋದು ಫಸ್ಟ್ ಟ್ರೀಟ್ ಮಾಡೋದನ್ನ ಎಲ್ಲ ಬಿಡ್ಬೇಕು. ಫಸ್ಟ್ ನೀವು ಬೇರೆ ಬೆಂಗಳೂರೇ ಅರ್ಥ ಆಯ್ತಾ? ಇವಾಗ ಮ್ಯಾಮ್ ನಾನೇ ನಿಮ್ಗೆ ಬೇಕಾದ್ರೆ ಕಂಟೋನ್ಮೆಂಟ್ ಮ್ಯಾಪ್ ತೋರಿಸ್ತೀನಿ. ಅಲ್ಲಿ ಒಂದು ಮರ ಇರಲಿಲ್ಲ. ಓಕೆ, ಒಂದು 7th ಸೆಂಚುರಿ ಪ್ರಕಾರ ತಗೊಂಡ್ರೆ ನಮ್ಮ ಹತ್ರ ಲಂಡನ್ ಇಂದ ಡಾಕ್ಯುಮೆಂಟ್ ನಾನು ಇನ್ನೂ ಯಾರಿಗೂ ತೋರಿಸೋದು ಇಟ್ಕೊಂಡಿದ್ದೀನಿ. ನೀವು ಹೇಳ್ಬೋದು ಒಂದು ಮರ ಇರಲಿಲ್ಲ. ಹೌ 2014 ಎಂಟೈರ್ ರೀಜನ್ ಗ್ರೀನ್ ಆಗಿರುತ್ತೆ. ಆ ಇಮೇಜ್ನ ಯಾಕೆ ತೋರಿಸ್ತೀನಿ ಅಂದರೆ, ನೋಡಿ ಇವಾಗ ನೀವು ಹೇಳ್ದಂಗೆ ಡಿಕಂಜೆಸ್ಟ್ ಮಾಡಿ ಬೇರೆ ಸಿಟೀಸ್ನ ಬಿಲ್ಡ್ ಮಾಡಿ ಅಲ್ಲಿ ಜಾಬ್ಸ್ ಕೊಟ್ಟು, ಅಥವಾ ನಾರ್ತ್ ಕರ್ನಾಟಕನ ಡೆವಲಪ್ ಮಾಡಿ, ಉತ್ತರ ಕನ್ನಡನ ಡೆವಲಪ್ ಮಾಡಿ, ಅಲ್ಲಿನ ಜನನ ಅಲ್ಲೇ ಇಟ್ಟು, ಅಥವಾ ನಾರ್ತ್ ಇಂಡಿಯಾದಿಂದ ಯಾರು ಬರ್ತಾರೋ ಅವ್ರಿಗೂ ಅಲ್ಲಿ ಆಪ್ಷನ್ಸ್ ಕೊಟ್ಟಾಗ, ಒಂದು 4-5 ಆಪ್ಷನ್ಸ್ ಕೊಟ್ಟಾಗ ಅಲ್ಲಿ ಬೆಂಗಳೂರು ಏನಾಗುತ್ತೆ, ಈ ಪ್ರೆಷರ್ ಏನಿದೆಯೋ ಎನ್ವೈರನ್ಮೆಂಟ್ಲಿ, ವಾಟರ್ ವೈಸು, ಇದು ಇರೋದಕ್ಕೆ ಎಲ್ಲದಕ್ಕೂ ಪ್ರೆಷರ್ ಕಡಿಮೆ ಆಗುತ್ತೆ. ಯು ರಾಂಗ್ಲಿ ಪುಟಿಂಗ್ ಲೈಕ್ ಅ ಕಾರ್ಡ್ ಬಿಫೋರ್ ಕೌ, ಇಟ್ ಇಸ್ ನಾಟ್ ಗೋಯಿಂಗ್ ಟು ಸಾಲ್ವ್ ಅ ಪ್ರಾಬ್ಲಮ್. ಆಕ್ಚುಲಿ ಅದು ಅವ್ರಿಗೂ ಗೊತ್ತಿದೆ. ಇಟ್ ಇಸ್ ಓನ್ಲಿ ರಿಯಲ್ ಎಸ್ಟೇಟು ಅಥವಾ ಇಲ್ಲಿ ಏನು ಬಂಡವಾಳ ಹಾಕಿದಾರೋ ಅವ್ರ ಕಣ್ಣು ಕಾಣಿಸಲ್ಲ, ಕೈಗೆ ಸಿಗಲ್ಲ. ಇಚ್ಛಾಶಕ್ತಿ ಇರೋದ್ರಿಂದ ಅದರಿಂದ ಪ್ರೆಷರ್ ಆಗುತ್ತೆ. ಹಂಗನ್ಬಿಟ್ಟು ಜನನು ಹಿಂದೆ ಹೋಗ್ತಲ್ಲ, ವಿಲ್ ಫೈಟ್ ಇಟ್. ಆಕ್ಚುಲಿ ಅರ್ಥ ಆಯ್ತಾ? ಈಗ ನಮ್ಗೆ ಈಗ ಹೆಂಗಾಗಿದೆ ಅಂದ್ರೆ, ಏನೇ ಪಡ್ಕೋಬೇಕು ಅಂದ್ರೂ ಹೋರಾಟ ಮಾಡೇ ಪಡ್ಕೋಬೇಕು. ಅದು ಎವ್ರಿ ಕಾಲಘಟ್ಟದ್ದು ಚಾಲೆಂಜ್ ಅದು. ಆಕ್ಚುಲಿ ನೀವೇನ್ ಹೇಳ್ತಾ ಇದ್ರ ವಿಜಯ್ ಅದು ಎಲ್ಲಾ ಕಾಲಘಟ್ಟದ್ದು ಇದನ್ನು ಕ್ಯಾರೆಕ್ಟರ್ ಬಿಲ್ಡ್ ಮಾಡೋ. ಅಲ್ಲ, ಯಾವ್ದಕ್ಕೆ ಯಾವ್ದೋ ಸವಲತ್ತು ಬೇಕು ಅಂದ್ರೆ ಹೋರಾಟ ಮಾಡೋಣ. ಅಯ್ಯೋ ನಮಗೆ ಒಳ್ಳೆ ಗಾಳಿ ಬೇಕು, ಮರಗಳು ಬೇಕು ಅನ್ನೋದಕ್ಕೂ ಹೋರಾಟ ನೋಡಿ. ಇದನ್ನೇ ಹೇಳ್ತಾ ಇರೋದು. ಇದೇ ಪ್ರತಿ ಜನರೇಷನ್ ಚಾಲೆಂಜ್ ಆಗ್ಲಿ. ಯಾಕಂದ್ರೆ 200 ವರ್ಷ ನಾವು ಗುಲಾಮ್ಗಿರಿ ಮಾಡಿದೀವಿ ಬ್ರಿಟಿಷರ್ ಅವ್ರಿಗೆ. ಎಷ್ಟು ಸಣ್ಣ ವಿಚಾರ, ಅಷ್ಟು ದೊಡ್ಡ ಕಂಟ್ರಿ. ನೀವು ಹೋಗಿ ನಾವು ಆ ಕಸ್ತೂರಿಬಾ ಅವರು ಅಥವಾ ಗಾಂಧೀಜಿ ಅವರು ಅವ್ರ PAಗಳು ಇದ್ದಿದ್ದ ಜಾಗ ನೋಡ್ಬಿಟ್ರೆ, ಇದೇನೋ ಈ ತರ ಜಾಗದಲ್ಲಿ ಇದ್ರ, ಇಲ್ಲಿ ಇಷ್ಟು ದೊಡ್ಡ ಫೈಟ್ ಆಯ್ತಾ ಅನ್ಸುತ್ತೆ. ಎಲ್ಲಾ ಜನರೇಷನ್ ಈ ತರ ಚಾಲೆಂಜಸ್ ಬರುತ್ತೆ. ಅದು ಗಾಳಿಗಿರ್ಬೋದು, ನೀರಿಗಿರ್ಬೋದು, ಎನ್ವೈರನ್ಮೆಂಟ್ಗಿರ್ಬೋದು, ಅಥವಾ ಬೇರೆ ತರದ್ದು ಏನೋ ಪೊಲಿಟಿಕಲ್ ಇದು ಒಂದು ಜನಾಂಗಕ್ಕಾಗ್ಲಿ ಹಾಗೆ ಆಗುತ್ತೆ ಆಕ್ಚುಲಿ. ಆಮೇಲೆ ಎನ್ವೈರನ್ಮೆಂಟ್ ಇಟ್ಸ್ ಅ ಕಾನ್ಸ್ಟೆಂಟ್, ಇಟ್ಸ್ ಅ ವೆರಿ ಕಾನ್ಸ್ಟೆಂಟ್. ಯಾಕಂದ್ರೆ ರಿಸೋರ್ಸಸ್ ಅಲ್ಲಿದೆ, ಅದನ್ನ ಬಳಕೆ ಮಾಡೋದು. ಮನುಷ್ಯ ಏನಂದ್ರೆ ಓವರ್ ದ ಟೈಮ್ ಏನಾಗುತ್ತೆ ಅಂದ್ರೆ, ಅವನ್ಗೆ ಇವಾಗ ನಮ್ಮಲ್ಲಿ ಒಂದು ಕಾಲ್ಘಟ್ಟ ಇತ್ತು. ನಾವು ಒಂದಿಷ್ಟು ದಿನಕ್ಕೆ ಇಷ್ಟು ಹಬ್ಬ, ವರ್ಷಕ್ಕಿಷ್ಟು ಬಟ್ಟೆ, ವರ್ಷಕ್ಕಿಷ್ಟು ಊಟ, ಆಮೇಲೆ ಪಥ್ಯ, ಇದೆಲ್ಲ ಮಾಡ್ಕೊಂಡು ಯಾಕೆ ಮಾಡಿದ್ವಿ ಅಂದ್ರೆ, ಶ್ರೀಮಂತನೋ ಬಡವನೋ ಅದಕ್ಕೊಂದು ಡಿಸಿಪ್ಲಿನ್ ಬೇಕು, ಆ ರಿಸೋರ್ಸಸ್ ಹೋಗ್ಬಾರ್ದು ಅಂತ ಹೇಳಿ ಮಾಡಿದ್ದ. ಮತ್ತೆ ಶ್ರೀಮಂತ ಎಲ್ಲರಿಗೂ ಆಗ್ಬೇಕು ಅಂತಿರಲ್ಲ. ನೀವು ಅನ್ಕೋಬೇಡಿ ನಾನು ಶ್ರೀಮಂತ ಅಂತ ನಾನು ಕೈ ತೋರಿಸೋದು ಓನ್ಲಿ ಬಿಕಾಸ್ ಆಫ್ 10 ಜನ ಬಿಟ್ಕೊಟ್ಟಿರೋದಕ್ಕೆ ನೀವು ಶ್ರೀಮಂತ. ಎಲ್ಲರೂ ಅಲ್ಲೇ ನಿಂತ್ಕೊಂಡ್ರೆ ಇವಾಗ ಏನು ಕಾನ್ಫ್ಲಿಕ್ಟ್ ಆಗ್ತಿದೆ, ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಆಕ್ಚುಲಿ. ಆ ಕಾನ್ಫ್ಲಿಕ್ಟ್ ಏನಾಗುತ್ತೆ ನಿಮಗೆ, ಎಲ್ಲರೂ ರಿಸೋರ್ಸಸ್ ಗ್ರ್ಯಾಪ್ ಮಾಡಕ್ ಕೊಡ್ತಾರೆ, ಎಲ್ಲರೂ ಶ್ರೀಮಂತ ಆಗಬೇಕು, ಎಲ್ಲರೂ ಕಾರ್ ತಗೋಬೇಕಂದ್ರೆ ಇದೇ ಆಗೋದು ಆಕ್ಚುಲಿ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ನಾನು ಚಿಕ್ಕ ಹುಡುಗ ಇದ್ದಾಗ ಸುರೇಶ್ ಅಬ್ಲಿಕರ್ ಸರ್ ಸ್ಕೂಲಿಗೆ ಬರ್ತಾ ಇದ್ರು. ನಾನೇ 25 ವರ್ಷ ಆಗೋಗಿದೆ. ಇನ್ನೂ ಆ ಪ್ರಾಬ್ಲಮ್ಗಳು ಇನ್ನೂ ದೊಡ್ಡದಾಗಿದೆ ಹೊರತು ಇವತ್ತು ಸೊಲ್ಯೂಷನ್ಸು ಆಗ್ತಾ ಇಲ್ಲ. ಬಟ್ ಏನ್ ಮಾಡ್ಬೇಕು ಅಂದ್ರೆ ಸಣ್ಣದಾಗಿ ಗೆದ್ದು ಆ ಎಕ್ಸಾಂಪಲ್ನ ಸೆಟ್ ಮಾಡ್ಬೇಕಾಗತ್ತೆ. ಹಂಗೆ ಬಿಟ್ಟು ಹೋಗಕ್ ಆಗೋದಿಲ್ಲ ಆಕ್ಚುಲಿ. ಯಾಕಂದ್ರೆ ಇದು ನಮ್ಮ ಜಾಗ, ನಮ್ಮ ಭೂಮಿ, ನಮ್ಮ ಬೇಕಲ್ವಾ. ಅದು ಇವಾಗ ನೀವು 1000 ಹೇಳ್ಬೋದು. ಇವತ್ತು ಮಹಾರಾಜರು ಅವತ್ತು ಹೆಸರುಘಟ್ಟಕ್ಕೆ ಅಮ್ಮಣ್ಯಮ್ಮವರು ಬಂದು ಇಲ್ಲಿ ನಮ್ಗೆ ನೀರು ಕೊಟ್ಟಿರ್ಲಿಲ್ಲ ಅಂದ್ರೆ ಬೆಂಗಳೂರೇ ಇರ್ತಿರ್ಲಿಲ್ಲ. ನಾನೇ ಇವಾಗ ಕೇಳಿದೀನಿ ಎಷ್ಟೊಂದು ಜನಕ್ಕೆ, ಯಾರು ಗೊತ್ತಾ ನೀರು ಕೊಟ್ಟಿರೋದು ಬೆಂಗಳೂರಿಗೆ ಅಂದ್ರೆ, ಇವತ್ತು ಯಾರಿಗೂ ಗೊತ್ತಿಲ್ಲ. ಆಯ್ತು, ನೆಗಿನಾಲ್ ಸರ್ ಇವತ್ತು 15 ಲಕ್ಷ ಗಿಡ ಏನು ನೆಟ್ಟಿದ್ರೆ, ನೀವು ಏನು ಮರಗಳು ಇವತ್ತು ಕಂಟೋನ್ಮೆಂಟ್ ಅಲ್ಲಿ ಬೆಂಗಳೂರು, ಇದು ಬಸವನಗುಡಿ, ಮಲ್ಲೇಶ್ವರಂ ಎಲ್ಲ, ಅದು ನೆಗಿನಾಳ್ ಸರ್. ಅವ್ರು ಫೋಟೋ ತೋರಿಸ್ದಾಗ್ಲೂ ಗೊತ್ತಿಲ್ಲ. ಅವ್ರು ಯಾರನ್ನೂ ಅವ್ರಿಗೋಸ್ಕರ ಮಾಡಿಲ್ಲ. ಆ ಒಳ್ಳೇದೇ ಇವತ್ತು ನಿಮ್ಗೆ ದಾರಿ ಮಾಡಿಕೊಟ್ಟಿರೋದು ಆಕ್ಚುಲಿ. ಅದು ಮಾಡಿರ್ಲಿಲ್ಲ ಅಂದ್ರೆ ಕೃಷ್ಣ ಸರ್ ಇವತ್ತು ನಮ್ಮ IT-ನ ಏನೋ ಇರ್ಬೋದು. ಬಟ್ ಇವತ್ತು ಅವರು ಥಾಟ ಅದರ ಒಂದು ಲೀಡರ್ನ ತೋರಿಸಿಲ್ಲ. ಇವತ್ತು 20 ವರ್ಷದಲ್ಲಿ ನನಗೊಂದು ಬೆಂಗಳೂರನ್ನ ಒಂದು ರೈಟ್ ವೇಯಲ್ಲಿ, ಒಂದು ರೈಟ್ ಡಿಗ್ನಿಟಿ ವಿತ್ ಆಲ್ ದ ರೆಸ್ಪೆಕ್ಟ್ ವಿಲ್ ಡೂ ಅಂತ ಬಸ್ಸಿರೋ ಒಂದು ಲೀಡರ್ನ ತೋರಿಸಿಲ್ಲ. ರಾಜಕಾಲವನ್ನೇ ಉಳಿಸ್ಕೊಳ್ಳಿಲ್ಲ. ಹೇಳ್ತಾ ಇರೋದು ಎಲ್ಲಾನು ಏನಾಗ್ತಾ ಇದೆ ಅಂದ್ರೆ, ನೀವು ಕೇಳಿದ ಕ್ವಶನ್ಗೆ ಅಗೇನ್ ವಾಟ್ ಐಮ್ ವೈ ದಿಸ್, ನೀವು ಕೇಳೋದಲ್ಲ ಗಾರ್ಡನ್ ಸಿಟಿನೂ ಅಲ್ಲ ಅಂತ ಇದೆ ಅಂತ ಹೇಳಿದ್ರೆ, ಇವತ್ತು ಚಾಲೆಂಜ್ ಮಾಡಿ ನಿಂತ್ಕೊಂಡ್ರೆ ಈ ಸಿಟಿ ಕ್ಯಾನ್ ಬಿಕಮ್ ಅ ಗ್ರೀನ್ ಸಿಟಿ ಅಂಡ್ ಗಾರ್ಡನ್ ಸಿಟಿ ಮಾಡಬಹುದು. ಏನಕ್ಕೆ ಮಾಡೋಕ್ಕಾಗಲ್ಲ? ಇಟ್ ನೀಡ್ ಅ ಸ್ಟ್ರಾಂಗ್ ಡಿಸಿಷನ್ಸ್, ಇಟ್ ನೀಡ್ ಅ ಸ್ಟ್ರಾಂಗ್ ಇದು ಏನೋ ವಿಲ್ ಬೇಕು. ಸರ್ ಇವಾಗ ಮ್ಯಾಮ್ ನೀವು ನನಗೆ ಮನೆ ಕರಿತೀರಾ, ನೀವು ನನಗೆ ಮರದೇ ಕರೆದಾಗ ನಾನು ಬಂದ್ಬಿಟ್ಟು ನಿಮ್ ಸೋಫಾ ಕೀಳೋದು, TV ಕೀಳೋದು ಇದೆಲ್ಲ ಮಾಡಿದ್ರೆ ಸುಮ್ಮನೆ ಇರ್ತೀರಾ? ಮತ್ತೆ ಸಿಟಿಗೆ ಮಾಡಿದ್ರೆ ಮಾತ್ರ ಎಲ್ಲರೂ ಯಾಕೆ ನಿಂತ್ಕೊಂಡು ನೋಡ್ತಾರೆ.
ದಟ್ಸ್ ಹೌ ವಿ ಲಾಸ್ಟ್ ಅವರ್ ಗ್ರೀನರಿ ಅಂಡ್ ಎನಿಥಿಂಗ್ ಆಕ್ಚುಲಿ. ಅಲ್ಲ ನಾನು ಕೇಳೋದು ಜನಕ್ಕೆ ಅವ್ರ ಬುಡಕ್ ಸಮಸ್ಯೆ ಬಂದಾಗ್ಲೇ ರಿಯಲೈಸೇಷನ್. ಗಾರ್ಬೇಜ್ ಹಂಗೆ ಅಲ್ವಾ, ಗಾರ್ಬೇಜ್ ಥ್ರೆಶೋಲ್ಡ್ ಬರೋವರೆಗೂ ಕೂತಿರ್ತಾರೆ, ಮನೆಗೆ ಬಂದಾಗ ತಾನೇ ಎದ್ದೋಳೋದು. ರೈಟ್ ರೈಟ್. ಸೊ ವಾಟ್ ವಿ ಆರ್ ಸೇಯಿಂಗ್ ಇಸ್ ವಿ ಆರ್ ನಾಟ್ ಕ್ರಿಟಿಸೈಸಿಂಗ್ ಎನಿಬಡಿ, ವಿ ಆರ್ ಅನಲೈಸಿಂಗ್. ರೈಟ್ ಸರ್ ಮ್ಯಾಮ್, ಇವಾಗ ನೀವೇನು ಹೇಳ್ತಾ ಇದ್ದೀರಾ ಅಂದರೆ, ವಿಜಯ್ ಇವ್ರಿಗೆ ನೀರು ಬಂದಿಲ್ಲ ಅಂದರೆ ಗಲಾಟೆ ಮಾಡ್ತಾರೆ, ಎಲೆಕ್ಟ್ರಿಸಿಟಿ ಬಂದಿಲ್ಲ ಅಂದರೆ ಗಲಾಟೆ ಮಾಡ್ತಾರೆ, ಒಂದು ದಿವಸ ಬಸ್ ನಿಲ್ಸಿದ್ರೆ ಗಲಾಟೆ ಮಾಡ್ತಾರೆ. ಇದಕ್ಕೆಲ್ಲ ಯಾರು ಕೇಳ್ತಾರೆ ನಿಮಗೆ? ನಿಮ್ಗೆ ಯಾಕಂದರೆ ಇನ್ನೊಂದು ಯೋಚನೆ ಮಾಡಬೇಕು. ಇದು ನೀವೇನು ಹೇಳ್ತೀರಾ ವಿಜಯ್, ಇದು ನನಗೆ ನಿನಗೆ ಅಂತ ಹೇಳ್ತಾ ಇದ್ದೀರಾ ಆ್ಯಕ್ಚುಲಿ. ಬಟ್ ಎಲ್ಲ ಮಾಡ್ತಾ ಇರೋದಂದರೆ ಅವ್ರ ಮಕ್ಕಳು ಇಲ್ಲೇ ಬದುಕಬೇಕು ತಾನೆ, ಅಷ್ಟೇ. ಅದಕ್ಕೆ ಯೋಚನೆ ಮಾಡ್ಬೇಕು ತಾನೆ. ನೆಕ್ಸ್ಟ್ ಜನ್ರೇಷನ್ ಕೊಟ್ಟಿಲ್ಲ ಅಂದರೆ ಹೆಂಗೆ ಮುಖ ತೋರಿಸ್ತೀರಿ? ಕರೆಕ್ಟ್ ಅಲ್ವಾ? ಸಿ ವಾಟ್ ವಿ ಆರ್ ಟೆಲಿಂಗ್ ಯು ಇಸ್ ಲೆಜಸಿ. ವಾಟ್ ಅಬೌಟ್ ದ ಲೆಜಸಿ? ಮಕ್ಕಳನ್ನ ಹುಟ್ಟಿಸ್ಬೇಕು ಅಂತ ಯಾರು ಹುಟ್ಟಿಸಲ್ಲ, ಒಳ್ಳೇದನ್ನ ಕೊಡಬೇಕು, ಆ ಒಳ್ಳೆ ಔಟ್ರೀಚ್ ಆಗಬೇಕು ಅಂತ ಮಾಡಬೇಕು. ಅದು ಮಾಡಿಲ್ಲ ಅಂದರೆ ನೀವು ಹೇಳ್ದೆ ಹೋಗೋದು, ನಾವು ಸುಮ್ಮನೆ ಸಿವಿಲೈಸ್ಡ್ ಅಂತ ಬಟ್ಟೆ ಹಾಕೊಂಡು ತಿರುಗಿದ ತಕ್ಷಣ ಯಾರೂ ಇದಾಗೋದಿಲ್ಲ. ಸೊ ಅದಕ್ಕೆ ನಾವು ಎವ್ರಿ ಮಿನಿಟ್ ಥಿಂಕ್ ಮಾಡಬೇಕು, ಒಳ್ಳೇದನ್ನೇ ಯೋಚನೆ ಮಾಡಬೇಕು, ಒಳ್ಳೇದನ್ನು ಮಾಡಬೇಕು. ಆಮೇಲೆ ನೀವು ಅನ್ಕೊಬೋದು ವಿಜಯ್, ಇಲ್ಲ ವಿಜಯ್ ಇವಾಗಿನ ಸೊಸೈಟಿ ಇನ್ನೂ ಕಷ್ಟ ಇದೆ ಅಂದರೆ, ಮಹಾಭಾರತ ರಾಮಾಯಣದಲ್ಲಿ ಏನಾಯಿತು? ರಾವಣ, ಕೆಲವು ವಹಿಸ್ಕೊತಾರೆ, ರಾವಣ ರಿಯಲೈಸ್ ಪರ್ಸನ್, ಒಂದು ಹೆಣ್ಣನ್ನು ನೋಡೇ ಇರಲಿಲ್ಲ, ಅವ್ನು ತಗೊಂಡಾಗ ಇಟ್ಕೊಂಡ ರಾಮ ಅಂತವ್ರು ಏನೂ ಮಾಡದೇ ಇದ್ದವ್ರು ಅವ್ರು ಅಷ್ಟು ದೂರ ನಡಿಬೇಕಾಗಿತ್ತು ಎಲ್ಲ. ಆಮೇಲೆ ಇದು ಏನೋ ನಿಮ್ಮ ಪಾಂಡವ್ರು ಏನು ಮಾಡ್ತಾರೆ, ಕೃಷ್ಣ ಎಲ್ಲ ಕೊಟ್ರು ಅವನನ್ನ ಬೇಡದೇ ಇರೋ ಮಾತಂದ್ರು, ಅವ್ನಿಗೇನೋ ಸಮಸ್ಯೆನೇ ಇರಲ್ಲ, ಅವ್ರ ಪಾಡ್ಗೆ ಅವ್ರು ಇದ್ರು. ಹೇಳಿತ್ತು ನಾನು ಆ್ಯಕ್ಚುಲಿ, ಕರ್ಣನ್ನ ಹೀರೋ ಅಂತ ಹೇಳ್ತಾರೆ. ಕರ್ಣನ್ಗೆ ಅಟ್ಲೀಸ್ಟ್ ತಂದೆ ತಾಯಿ ಇದ್ರು, ಕೃಷ್ಣನಿಗೆ ತಂದೆ ತಾಯೇ ಇರಲಿಲ್ಲ. ಕೃಷ್ಣನ್ಗೆ ಅವ್ರ ತಂದೆ ತಾಯಿ ಬಿಟ್ಟು ಬೇರೆ ತಂದೆ ತಾಯಿಯವರು ಅವ್ರು ಹುಟ್ಟಿದಾಗ್ಲಿಂದ ಅವ್ರನ್ನ ಇಟ್ಟು ಗ್ರೇಟ್ ಆದ್ರು. ಇಬ್ಬರಿಗೂ ಸ್ವಂತ ತಂದೆ ತಾಯಿ ಇರಲಿಲ್ಲ. ಬಟ್ ವೇರ್ ಇಸ್ ದ ಕರ್ಣ ವೆಂಟ್, ವೇರ್ ದ ಕೃಷ್ಣ ವೆಂಟ್ ಆಕ್ಚುಲಿ. ಆದ್ರೂ ಅವ್ರು ಏನ್ ಮಾಡಿದ್ರು, ಕೊನೆಯವರೆಗೂ ಅವ್ರು ಜೀವ ಕೊಡ್ಬೇಕಾದ್ರು ಯಾರೋ ಗಾಂಧಾರಿಗೂ ಏನೋ ಕೊಟ್ಟೇ ಹೋದ್ರು, ತಗೊಳಮ್ಮ ಅದು ಕೇಳ್ತಾ ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ. ಹಂಗೆ ಏನ್ ಮಾಡ್ತಾರೆ, ಒಳ್ಳೇದು ಹಂಗೇನೆ, ಒಳ್ಳೇದೇನ್ ಮಾಡುತ್ತೆ, ಸವಿಸುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದೆ ಅಂದ್ರೆ, ನಾನು ನಿಮ್ಗೆ ಗೊತ್ತಿರುತ್ತೆ ಇವಾಗ ಆ ಟ್ರೀ ಡಾಕ್ಟರ್, ಯಾಕೆ ಈ ಮಾತು ಹೇಳ್ತಾ ಇದ್ರೆ, ಇಂಡಿಯಾಸ್ ಫಸ್ಟ್ ಟ್ರೀ ಡಾಕ್ಟರ್ ಆ್ಯಕ್ಚುಲಿ ನಾನು. ಆ ಟ್ರೀ ಡಾಕ್ಟ್ರು ಅಂತ ಏನಕ್ಕೆ ಅಂತ ಹೇಳೋದಕ್ಕೆ ಕೇಳ್ಬೇಕಾರೆ, ಮರ ಇದೆಯಲ್ಲ ಆ್ಯಕ್ಚುಲಿ ನಿಮಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಲ್ಲ ಕೊಡುತ್ತೆ. ಆದರೆ ಡೆವಲಪ್ಮೆಂಟು ಅಂತ ಬೆಂಗಳೂರು ಬಂದು ಅದನ್ನೇ ಕಡಿತಾರೆ ಆ್ಯಕ್ಚುಲಿ. ಅರ್ಥ ಆಯ್ತಾ? ಏನಕ್ಕಂದರೆ ಆ ತ್ಯಾಗ ಇದು ಎಲ್ಲ ನೋಡಿ ಅದು ಕಲಿಸುತ್ತೆ ನಮಗೆ, ಆ ಮರ ಎಲ್ಲ ಕೊಡೋದನ್ನ ಕಲಿಸುತ್ತೆ ಆ್ಯಕ್ಚುಲಿ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಆ ಸ್ಯಾಕ್ರಿಫೈಸಿಂದಾನೆ ಎಲ್ಲ ಆಗೋದು ಅನ್ನೋದು ತಿಳ್ಕೊಬೇಕು ಜನ ಆ್ಯಕ್ಚುಲಿ. ಆಮೇಲೆ ನಮ್ಮದು ಎಲ್ಲ ನೇಚರಲ್ಲಿ ಅದನ್ನೇ ಹೇಳೋದು. ಪ್ರತಿ ಸರಿ ನಮಗೆ ಒಂದ್ಸರಿ ಸುಟ್ಟಾಗ ಅಥವಾ ಮಳೆ ಬರ್ದಿದ್ದಾಗ ಆ ರೆಸಿಲಿಯನ್ಸ್ ಇಟ್ಕೊಂಡು ಏನಾಗುತ್ತೆ, ಮತ್ತೆ ಮತ್ತೆ ನೇಚರ್ ಕಮ್ ಬ್ಯಾಕ್ ಆಗುತ್ತೆ. ಅದನ್ನ ಹೇಳೋದೇ ಇಂಪಾರ್ಟೆಂಟ್ ಆಕ್ಚುಲಿ. ಪಶ್ಚಿಮ ಘಟ್ಟಗಳು, ದಾಂಡೇಲಿ, ಈ ಕಾಡುಗಳ ಮಹತ್ವದ ಬಗ್ಗೆ ಒಂದೆರಡು ಮಾತು ನಿಮ್ಮ. ಅಯ್ಯೋ, ನೀವು ಅನ್ಕೊಂತೀರಾ ನಾನು ಕಾಶ್ಮೀರಿಗೆ ಇವಾಗಿಂದ ಬಂದೆ ಆಕ್ಚುಲಿ. ನೀವು ಎಲ್ಲಿ ಪೆಹಲ್ಗಾಮ್ ಆಗಿದೆಯೋ ಅಲ್ಲಿಂದನೇ ಬಂದಿದ್ದೀನಿ. ಆ ಪೆಹಲ್ಗಾಮ್ ಅಲ್ಲಿ ಇವು ಎರಡೇ ಸ್ಪೀಶೀಸ್ ಇರೋದು, ಒಂದು ಪೈನು, ಇನ್ನೊಂದು ನಿಮ್ದು ಮೇಪಲ್ ಟ್ರೀಸ್ ಆಕ್ಚುಲಿ, ಚಿನಾರ್ ಅಂದ್ಬಿಟ್ಟು. ಇದೆರಡೆಲ್ಲ 1000 ವರ್ಷ 100 ವರ್ಷ, ಬ್ಯೂಟಿಫುಲ್ ಆಕ್ಚುಲಿ, ಬ್ಯೂಟಿಫುಲ್. ಬಟ್ ಓನ್ಲಿ 2 ಸ್ಪೀಶೀಸ್. ಆದರೆ ನಮ್ಮ ವೆಸ್ಟರ್ನ್ ಘಾಟ್ಸು, ದಾಂಡೇಲಿ ಇದು ಬಂದರೆ ಮನಸ್ಸು ಅಷ್ಟು ನೋಡಿ ನನ್ನ ಕೈಯೆಲ್ಲ ರೋಮ ಆಗ್ತಾ ಇದೆ ನೋಡಿ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಡೈವರ್ಸಿಟಿ ಇಸ್ ವೇರ್ ಇದು ಆಪ್ಷನ್ ಕಮ್ಸ್ ಆಕ್ಚುಲಿ. ಸ್ವರ್ಗ. ನಿಮ್ಮ ಕರ್ನಾಟಕ ಇದೆಲ್ಲ ಅದು ತುಂಬ ಚೆನ್ನಾಗಿ ಮಾಡಿದ್ರೆ, ಅದು ಒನ್ ವರ್ಡ್ ಒನ್ ಸ್ಟೇಟ್ ಮೆನಿ ವರ್ಡ್ ಅಂತ ಹೇಳ್ತಾರ, ಅದು ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಎಂಥ ಒಂದು ಬಯೋಡೈವರ್ಸಿಟಿ ಇದಿದೆ ಅಂದರೆ, ಆ್ಯಕ್ಚುಲಿ ನಾನೇ ಒಂದ್ಸರಿ ಕೆಲವು ಸರಿ ನೋಡಿದ್ದೀನಿ, ಬೇರೆಯವರ ನಮ್ಮನ್ನು ನೋಡಿ ಕರ್ನಾಟಕದವ್ರು ಎಲ್ಲ ಇಟ್ಕೊಂಡು ತಿರುಗ್ತಾ ಇದ್ದಾರೆ, IT ಇದೆ, ಕಾಡಿದೆ, ನೀರಿದೆ, ಇದಿದೆ ಅಂತ ಹೇಳ್ತಾರೆ. ಅದು ಎಲ್ಲೋ ಒಂಥರ ಅವ್ರಿಗೆ ಏನೋ ಒಂದು ಎನ್ವಿ ಮಾಡ್ತಾರೆ, ಏನೋ ಪಾಸಿಟಿವ್ ನಾಟ್ ನೆಗೆಟಿವ್. ಅದು ಆಗುತ್ತೆ ಮ್ಯಾಮ್. ನಮ್ಮ ಬಯೋಡೈವರ್ಸಿಟಿ ಏನು ಹೇಳಿ, ಆನೆ, ಹುಲಿ ಎಷ್ಟು ಅಲ್ಟಿಮೇಟ್ ಅಲ್ಲ, ನೀವೇ ಯೋಚನೆ ಮಾಡಿ. ಅದು ಜೀವರಾಶಿ ಮತ್ತು 60% ವೆಸ್ಟರ್ನ್ ಇಡೀ ವರ್ಲ್ಡ್ ಹೆರಿಟೇಜ್ ಸೈಟ್ ಮ್ಯಾಮ್. ಅದು ಆ್ಯಕ್ಚುಲಿ ನೀವು ಯೋಚನೆ ಮಾಡಿ, ಯಾಕಂದ್ರೆ ನೀವು ಬೇಕು ಅಂದ್ರೂ ಅದು ಹುಟ್ಟಲ್ಲ ಮ್ಯಾಮ್. ಈ ಲಂಡನ್ ಇವತ್ತು ದುಬೈಯಲ್ಲಿ ಒಂದೇ ಒಂದು ಗಿಡಗಾನ ಇಟ್ಕೊಂಡು ಏನು ಮಾಡ್ತಾರೆ, ಅದು ಇದು ಮಾಡ್ತಾರೆ. ನಮ್ಮಲ್ಲಿ ಏನೇನು ಸ್ಪೀಶೀಸ್ ಇದೆ, ಬಟ್ ನಾವು ಯಾವತ್ತೂ ಅದನ್ನು ವ್ಯಾಪಾರ ಮಾಡಿಲ್ಲ. ಅದನ್ನ ಒಂದು ಸಂದೇಶ ನಿಮ್ಮ ಕಡೆಯಿಂದ ಏನೂ ಇಲ್ಲ ಮ್ಯಾಮ್. ಆ್ಯಕ್ಚುಲಿ ನೀವೇನು ಹೇಳ್ತೀರ ಅಂದರೆ, ನೀವು ಸಿಟಿಗೆ ಬರಬೇಕಾದ್ರೆ ಅಥವಾ ನಿಮ್ಮ ಜೀವನ ಏನೋ ಮಾಡ್ಬೇಕಾದ್ರೆ, ವಿಜಯ್ ನನಗೆ ಮನೆ ಬೇಕು, ನನಗೆ ಕಾರ್ ಬೇಕು, ನನಗೆ ಐಫೋನ್ ಬೇಕು ಅಂತ ಹೇಳ್ತೀರಾ. ಅದೇ ಥರ ಒಂದು 10 ಮರನ ಬೆಳೆಸಿ ಆ್ಯಕ್ಚುಲಿ. 10 ಮರನ ಬೆಳೆಸಿ, ಆಮೇಲೆ ಯಾವುದೋ ಪ್ರಾಣಿಗಳಿಗೆ ನೀರು ಆಹಾರ ಕೊಡಿ. ಯಾಕಂದ್ರೆ ನಮ್ಮಲ್ಲಿ ಪ್ರಾಣಿ, ಪಕ್ಷಿ, ಮರ, ಗಿಡ ಎಲ್ಲದಕ್ಕೂ ಪೋಷಣೆ ಪಾಲನೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಾರೆ. ಅದೇ ಧರ್ಮ. ಮುಂಚೆ ಎಲ್ಲ ಒಂದು ಮರಕ್ಕೆ ಇಷ್ಟು ಜನ ಅಂತಿತ್ತು, ಈಗ ಒಬ್ಬ ವ್ಯಕ್ತಿಗೆ ಎಷ್ಟು ಮರಗಳು? ಒಬ್ಬ ಮನುಷ್ಯನಿಗೆ 7 ಮರಗಳಿರಬೇಕು. ಅದಕ್ಕೆ ಹೇಳ್ತಾನೆ 10 ಮರ ಹಾಕಿ, ನೀವು ಅಟ್ಲೀಸ್ಟ್ ಯಾರೋ ಕೊಟ್ಟಿರೋದನ್ನ ಮತ್ತೆ ಕೊಟ್ಟೋಗಿ. ಅದಕ್ಕಿಂತ ನೀವೇನಾದ್ರು ಒಂದು ಒಳ್ಳೇದು ಮಾಡ್ಬೇಕಂದ್ರೆ ಅದಕ್ಕಿಂತ ಗ್ರೇಟೆಸ್ಟ್ ವರ್ಕು ಇನ್ಯಾವುದೂ ಇಲ್ಲ ಆ್ಯಕ್ಚುಲಿ. ಯಾಕಂದರೆ ಗಿಡ ಹಾಕಿದಕ್ಕೆ ಆಟೋಮೆಟಿಕಲಿ ಗಾಳಿ, ನೀರು, ನೆರಳು ಎಲ್ಲ ಬಂದ್ಬಿಡುತ್ತೆ ಮ್ಯಾಮ್. ಒಂದು ಇದು ಏನೋ
ನೀವು ನಾಯಿ ಕೂಡ ಏನಂದ್ರೆ ನೀವು ಬಿಸ್ಕೆಟ್ ಕೊಟ್ಟು ಅಥವಾ ಏನೋ ಒಂದ್ ಕೊಟ್ಟಾಗ ಬಾಬಾ ಅಂದ್ರೆ ಬರುತ್ತೆ ಅಷ್ಟೇ. ಯಾರಾದ್ರೂ ಬೇರಾದ್ರೂ ಬೊಗಳುತ್ತೆ. ಮರ ಹಂಗಲ್ಲ. ಯಾವ ಭಿಕ್ಷುಕ ಬಂದ್ರು ಯಾವ ಶ್ರೀಮಂತ ಅದೇನು ಹೇಳು, ನೇಚರ್ ನಿಮ್ಮನ್ನ ಯಾವತ್ತೂ ಸೆಗ್ರಿಗೇಟ್ ಮಾಡಲ್ಲ, ಕೈ ಬಿಡಲ್ಲ, ಅದೆಲ್ಲ ಕೊಡುತ್ತೆ. ಆಮೇಲೆ ನಾವು ಆ ಥರದ್ದೊಂದು ಜನ್ರೇಷನ್ ಇವಾಗ ಗಾಜಾ ಇದ್ ಕಡೆ ಎಲ್ಲ ಹೋದಾಗ ಆ ಬಿಲ್ಡಿಂಗ್ ನೀವೇ ನೋಡ್ತೀರಾ, ದ ಬಿಲ್ಡಿಂಗ್ ದ ಬ್ರೋಕನ್ ಏಜ್ ಅಂಡ್ ಎವ್ರಿಥಿಂಗ್. ನಿಮ್ಗೆ ಇಷ್ಟು ಒಳ್ಳೆ ಒಂದು ವಾತಾವರಣ, ಮರ ಗಿಡ ಎಲ್ಲ ಅಂತ ಒಂದು ವಾತಾವರಣದ ಅದಕ್ಕಿಂತ ದೊಡ್ಡ ಗಿಫ್ಟೆಡ್ ಏನೂ ಇಲ್ಲ ಆ್ಯಕ್ಚುಲಿ. ಸೊ ವಿ ಡೋಂಟ್ ನಾಟ್ ಟು ಗೋ ಲೈಕ್ ಕರ್ನಾಟಕ ಅಂತ ಜಾಗದಲ್ಲಿ ನೀವೆಲ್ಲೂ ಹೊರಗಡೆನೇ ಹೋಗೋ ಅಷ್ಟಲ್ಲ. ನೀವು ಹೊರಗಡೆ ಬಂದ್ಬಿಟ್ಟ ಮೇಲೆ ಹೆಂಗ್ ಗೊತ್ತಾ, ನಾವು ಹೊರಗಡೆ ಎಲ್ಲ ಹೋದಾಗ ಇಡ್ಲಿ ತಿಂತೀವಲ್ಲ, ನಾವು ಇಲ್ಲಿರೋ ಇಡ್ಲಿನೇ ಚೆನ್ನಾಗಿಲ್ಲ, ಚೆನ್ನಾಗಿ ಮಾಡಿ ಹುಡ್ಕೊಂಡು ಹೋಗ್ತೀವಿ. ಹೊರಗಡೆ ಹೋದ್ಮೇಲೆ ಬಂದ ಅಯ್ಯೋ ಅರ್ಥ ಆಯ್ತಾ, ಅದು ಅಜ್ಞೆ ಅಂತ ಏನಾಗುತ್ತೆ ಆಗುತ್ತೆ. ಅದೇ ಥರ ಇದಿರುತ್ತೆ. ಅದು ತುಂಬಾ ಇಂಪಾರ್ಟೆಂಟು. ಮಕ್ಕಳಿಗೆ ಹೇಳ್ಕೊಡಿ, ಯಾರಾದ್ರೂ ಮರ ಕಡಿತಾ ಇದ್ರೆ ಅಥವಾ ಪ್ರಾಣಿಗಳು ತೊಂದರೆ ಮಾಡ್ತಾ ಇದ್ರೆ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸ್ಕೊಡಿ. ಆದಷ್ಟು ಎನ್ವೈರನ್ಮೆಂಟ್ನ ಉಳಿಸಿ. ಖಂಡಿತ. ಜಿ ವೈಬ್ಸ್ ಪಾಡ್ಕಾಸ್ಟ್ ನಲ್ಲಿ ನೀವು ಭಾಗಿಯಾಗಿದ್ರಿ. ಸಸ್ಯ ವೈದ್ಯರಾಗಿ ಇವತ್ತು ಅತ್ಯದ್ಭುತವಾದಂತಹ ಮಾತುಗಳನ್ನು ತಿಳಿಸ್ಕೊಟ್ರಿ. ಯಾಕಂದ್ರೆ ಮುಂದಿನ ಜನರೇಷನ್ ಬದುಕಬೇಕು ಅನ್ನೋದಾದ್ರೆ, ಒಳ್ಳೆ ರೀತಿಲಿ ಬದುಕಬೇಕು ಅನ್ನೋದಾದ್ರೆ ಈ ಪ್ರಕೃತಿ ಎಷ್ಟು ಮುಖ್ಯ ಅಂತ ಒಳ್ಳೊಳ್ಳೆ ಮಾತುಗಳ ಮೂಲಕ ತಿಳಿಸ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರೆ ವೀಕ್ಷಕರೇ, ಜಿ ವೈಬ್ಸ್ ಪಾಡ್ಕಾಸ್ಟ್ನಲ್ಲಿ ಇವತ್ತು ವಿಜಯ್ ನಿಶಾಂತ್ ಅವರು ಭಾಗಿಯಾಗಿದ್ರು. ಅಭಿವೃದ್ಧಿ ಅಂತ ನಾವು ನೀವೆಲ್ಲ ಓಡ್ತಾ ಇದ್ದೀವಿ, ಆದರೆ ಎಲ್ಲಿ ಓಡ್ತಾ ಇದ್ದೀವಿ ಅನ್ನುವಂಥ ಅರಿವೇ ಇಲ್ಲ. ಇವತ್ತು ಪ್ರಕೃತಿಯಿಂದ ಬೇಕಾದಷ್ಟು ಪಡ್ಕೊಂಡಿದ್ದೀವಿ, ಆದರೆ ಪ್ರಕೃತಿ ತಾಯಿ ಒಂದು ಸಲ ಸಿಡಿದಿದ್ರೆ ನೀವು ಯಾರು ಕೂಡ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ಜನ್ರೇಷನ್ದಾಗ ನಿಮ್ಮ ಮಕ್ಕಳಿಗೆ ಆ ಪ್ರಕೃತಿಯ ಮೌಲ್ಯವನ್ನು ತಿಳಿಸ್ಕೊಡೋಣ. ಅವರು ಪ್ರಕೃತಿಯನ್ನು ಉಳಿಸ್ಲಿ, ನಾವು ಆ ಜವಾಬ್ದಾರಿಯನ್ನು ತಗೊಳ್ಳೋಣ. ಅಲ್ಲಿ ಸ್ಲೋಗನ್ಗಳನ್ನು ನೋಡ್ತಾ ಇರ್ತೀವಿ, ಕಾಡು ಬೆಳೆಸಿ ನಾಡು ಉಳಿಸಿ. ಅದು ಸ್ಲೋಗನ್ಗಳಾಗಿ ಮಾತ್ರ ಉಳ್ಕೊಳ್ಳೋದು ಬೇಡ, ಅದು ನಮ್ಮ ದಿನಚರಿಯಾಗಲಿ, ನಮ್ಮ ಬದುಕಾಗಲಿ ಅಂತ ಹೇಳ್ತಾ ಇವತ್ತಿನ ಜಿ ವೈಬ್ಸ್ ಪಾಡ್ಕಾಸ್ಟನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.